ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಈ ವಾರ ಭವಿಷ್ಯಕ್ಕೆ ಕಾಯ್ತಿರ್ತೀರಿ. ಖಂಡಿತ ಇವತ್ತಿನ ಈ ಒಂದು ಗ್ರಹಗಳ ಸ್ಥಿತಿ ಗತಿ ಎಲ್ಲಿದ್ದಾರೆ, ನಮಗೆ ಯಾವ ರೀತಿಯ ಪ್ರಭಾವ ಉಂಟು ಮಾಡಬಹುದು ಅನ್ನತಕ್ಕಂಥದ್ದು. ಗುರು ಮೇಷದಲ್ಲಿ, ಒಂಟಿ ಗುರು ಒಳ್ಳೆಯದಲ್ಲ. ಜನ್ಮರಾಮ ವನವಾಸರಾಮ ಜೈಲು ರಾಮ ಅಂತ ಕೂಡ ಹೇಳ್ತೇವೆ. ಜೈಲಿನ ಜೀವನ. ಒಬ್ಬರು ದೊಡ್ಡ ವ್ಯಕ್ತಿ ಹೇಳಿದ್ದೆ ಸುಮಾರು 2 ವರ್ಷದ ಹಿಂದೆ, 2024 ಮಾರ್ಚ್ ನಂತರ ಇಲ್ಲ ಮಾರ್ಚ್ನ ಆಸುಪಾಸಿನಲ್ಲೊಂದು ಕ್ರೋಧಿರ್ನಾಮ ಸಂವತ್ಸರ ಬಂದಾಗ ಒಂದು ದೊಡ್ಡ ಕದಲಿಕೆ ಆಗುತ್ತದೆ ಅನ್ನತಕ್ಕಂಥದ್ದು. ರಾಹು ಬಿಡುಗಡೆ ಆಗ್ತಿದ್ದಾಗಿಯೇ ಅಲ್ಲೊಂದು ದೊಡ್ಡ ಬದಲಾವಣೆ ತಂದು ನಿಲ್ಲಿಸುತ್ತೆ ಅಂತ. 1964, 1904, 1844 ಕ್ರೋಧಿ ನಾಮ ಸಂವತ್ಸರ. ಸುಮ್ಮನೆ ಅಲ್ಲ, ತುಂಬ ಕ್ಯಾಲ್ಕುಲೇಷನ್ಸ್ ಮಾಡ್ತಿರ್ತೇವೆ, ರಿಸರ್ಚ್ ಮಾಡ್ತಿರ್ತೇವೆ. ಅದರ ಪ್ರಭಾವ ತೋರಿಸ್ಕೊಟ್ಟಿದೆ. ಗುರು ಮಟ್ಟದ ವ್ಯಕ್ತಿಗೆ ಒಂದು ಆಘಾತ ನಡೆಯುತ್ತೆ, ಬಹುದೊಡ್ಡ ಗುರುವಿಗೊಂದು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ವಿ, ನೋಡಿದ್ದೇವೆ, ಕೇಳಿದ್ದೇವೆ. ಬಹುದೊಡ್ಡ ದೊರೆಮಟ್ಟದ ಅಧಿಕಾರಿಗೊಂದು ಜೈಲುವಾಸ, ತೊಂದರೆ, ಅವಮಾನ ಅಂತ ಅದೂ ನಡೆದಿದೆ. ಇನ್ನೂ ಇದೆ. ಅದನ್ನೆಲ್ಲ ಈ ಒಂದು ಯುಗಾದಿ ಭವಿಷ್ಯಕ್ಕೆ ಮಾತಾಡೋಣ. ಯಾಕಂದರೆ ಯುಗಾದಿ ಭವಿಷ್ಯ ಯುಗಾದಿ ದಿನವೇ ಕೇಳಬೇಕು. ತುಂಬ ಜನ ಗೊತ್ತಿಲ್ಲ, ಹೇಳೋರೇ ಸರಿಯಾಗಿ ಹೇಳ್ಕೊಡ್ತಿಲ್ಲ. ಇನ್ನು ನಾವು ಯಾಕಂದರೆ ಗ್ರಹಣಗಳ ಛಾಯೆ. ನಾಳೆ ಹೇಗಿದ್ರು ಚಂದ್ರಗ್ರಹಣ ನಮ್ಮದಲ್ಲದಿದ್ದರೂ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಎಲ್ಲೋ ಆಗಿದೆ, ನಮಗೇನು ಅಂತ ಅಂದ್ಕೊಳ್ಳೋದಲ್ಲ, ಎಲ್ಲಿದ್ರೂ ಆಗುತ್ತೆ. ಅವರಲ್ಲೂ ನಮ್ಮವರಿದ್ದಾರೆ, ವ್ಯವಹಾರಗಳಿದ್ದಾವೆ, ವ್ಯಾಪಾರಗಳಿದ್ದಾವೆ ಅನ್ನತಕ್ಕಂಥದ್ದು. ನಾಳಿನ ಸಂಚಿಕೆಯನ್ನು ಕಾದು ನೋಡಿ. ಚಂದ್ರಗ್ರಹಣ ನಮ್ಮ ದೇಶದ ಮೇಲೆ, ವಿಶ್ವದ ಮೇಲೆ, ರಾಶಿಗಳ ಮೇಲೆ ಏನು ಪ್ರಭಾವ ಬೀರಬಹುದು ಅನ್ನತಕ್ಕಂಥದ್ದು ಮಾತಾಡೋಣಂತೆ. ಮೊದಲಿಗೆ ಗುರು ಮೇಷದಲ್ಲಿರ್ತಕ್ಕಂಥದ್ದು, ಇನ್ನು ಚಂದ್ರ ಸಿಂಹದಲ್ಲಿದ್ದಾನೆ ಇವತ್ತು. ರಾಹುಕೇತು ಯಥಾ ಪ್ರಕಾರವಾಗಿ ಮೀನ ಹಾಗೂ ಕನ್ಯಾದಲ್ಲಿರ್ತಕ್ಕಂಥದ್ದು. ಸೂರ್ಯ ಅಲ್ಲೇ ಇದ್ದಾನೆ. ಗ್ರಹಣ ನೋಡಿ, ಅದರ ಛಾಯೆ ತೋರಿಸ್ಕೊಟ್ಬಿಟ್ಟಿದೆ. ಬುಧ ಬುದ್ಧಿ ಕೆಡಿಸ್ತಾನೆ ಅಂತಕ್ಕಂಥ, ಬುದ್ಧಿ ಕೊಡ್ತಕ್ಕಂಥ ವಾಣಿಕಾರಕ, ಸರಸ್ವತಿಕಾರಕ, ಲೆಕ್ಕಾಚಾರಕಾರಕ ಅನ್ನತಕ್ಕಂಥ ಬುಧ ಅಲ್ಲಿ ನೀಚತ್ವದಲ್ಲಿ ಕೊಡ್ತಿದ್ದಾನೆ. ಇನ್ನು ಕುಜ ಶುಕ್ರ ಶನಿ ವಿಶೇಷವಾಗಿ ಕುಂಭರಾಶಿಯಲ್ಲಿ ಕೊಡ್ತಿರ್ತಕ್ಕಂಥದ್ದು. ಈ ಬಾರಿ ಏನಾದರೂ ಇವರೊಂದು ಇಡೀ ಭಾರತದಲ್ಲಿ 1 ಲಕ್ಷದಿಂದ 10 ಲಕ್ಷ ಜನಕ್ಕೆ, ನಿರುದ್ಯೋಗಿಗಳಿಗೆ ಟೆಂಪ್ರರಿಯಾಗಿ ಸ್ಕ್ವಾಡನ್ನು ಇಟ್ಟರೆ, ಬರೆದಿಟ್ಕೊಳ್ಳಿ, ಕಡಿಮೆ ಅಂದರೂ 1 ಲಕ್ಷ ಕೋಟಿ ಸಿಗುತ್ತೆ. ಕಡಿಮೆ ನಾನು ಹೇಳ್ತಿರೋದು. ನಮ್ಮ ದೇಶದ 1/10 ಭಾಗದ ಬಜೆಟ್ನಷ್ಟು ದುಡ್ಡು, ವೈನು, ಬಂಗಾರ, ವಾಚು, ಕುಕ್ಕರು, ಸೀರೆ, ಬಳೆ ಎಲ್ಲ ಸಿಗುತ್ತೆ. ಸೂರ್ಯ, ರಾಹು, ಬುಧ ಅದ್ಭುತವಾಗಿ. ವಿಚಿತ್ರವಾಗಿ ಕಳ್ತನಗಳು ನಡೆಯುತ್ತೆ, ವಿಚಿತ್ರವಾಗಿ ಟ್ರಾನ್ಸ್ಪೋರ್ಟೇಷನ್ಗಳು ನಡೆಯುತ್ತೆ. ತುಂಬ ಅದ್ಭುತವಾಗಿ. ಕಾರಲ್ಲ, 2 ವೀಲರ್ಸ್ನ ಹಿಡಿಬೇಕು. 2 ವೀಲರ್ಸಲ್ಲಿರುತ್ತೆ. ಹೌದು, ಈ ಒಂದು ಫುಡ್ ಡೆಲಿವರಿ, ಬೇರೆ ರೀತಿಯ ಡೆಲಿವರಿ ಏಜೆಂಟ್ಸ್ ಇದ್ದಾರಲ್ವ, ಅವರನ್ನು ಮುಟ್ಟಿದ್ರೆ ಸಾಕು, ಅದರ ಮೂಲಕ ಕೂಡ ಸಾಗಾಣಿಕೆ ಸಿಕ್ಕಾಬಟ್ಟೆ. 10 ಲಕ್ಷ ಜನಕ್ಕೆ, ನಿಜ ಹೇಳ್ತೇನಲ್ವ, 10 ಲಕ್ಷ ಕೋಟಿ ಎತ್ಕೊಬರ್ಬೋದು. ಅರ್ಧ ಖಜಾನೆಯ ದುಡ್ಡು ಸಿಗುತ್ತದೆ ಈಗ. ಪ್ರತಿ ಚೆಕ್ ಪಾಯಿಂಟ್ಗಳಲ್ಲೂ ಇಟ್ಟರು. ಚೆಕ್ಮೇಟ್. ಬುಧ ನೀಚತ್ವದಲ್ಲಿರೋದ್ರಿಂದ ಉಚ್ಚತ್ವವನ್ನು ನೋಡ್ತಿದ್ದಾನೆ. ಇದನ್ನ ಸೀರಿಯಸ್ ಆಗಿ ಚುನಾವಣಾ ಆಯೋಗ ತೆಗೆದುಕೊಂಡು ಅಲ್ಲಲ್ಲಿ ನಂಬರ್ಸು, ಪಬ್ಲಿಷು, ಯಾವ್ಯಾವುದೋ ಆ ಒಂದು ಪ್ರಭಾವಗಳು ಮಾಡ್ತಿದ್ದಾರೆ, ಪ್ರಚೋದನೆಗಳು ಮಾಡ್ತಿದ್ದಾರೆ. ವಿಡಿಯೋ ಮಾಡಿ ಕಳಿಸ್ದವ್ರಿಗೆ 1000 ರೂಪಾಯಿ, ಬರೀ ವಿಡಿಯೋ, ವಿ ವಿಲ್ ಟೇಕ್ ಕೇರ್ ಅಂತ.
ಆ ರೀತಿ ಅದಕ್ಕೊಂದು ಟಾಸ್ಕ್ ಫೋರ್ಸ್ ಇಟ್ಟು ಮಾಡಿದರೆ, ಮಾಡೋಲ್ಲ ಬಿಡಿ. ಚೋರು ಗುರು ನಾವು, ಚಂಡಾಳ ಶಿಷ್ಯರುಗಳು ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದೇವೆ ಕಲಿಯುಗಕ್ಕೆ. ನಾವು ಧರ್ಮ ಪಾವಲ ಬೊಗಸೆ ಅಷ್ಟೇ ಧರ್ಮ ಇರೋದು. ಓಹೋ ಅಂಡೆ ಪೂರ್ತಿ ಮಾಡಿಟ್ಟು ಬಿಟ್ಟಿದ್ದೇವೆ. ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ, ನಾವು ಕಳ್ಳರೇ. ಕಳ್ಳ 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 ಕಳ್ಳರು ನಾವೆಲ್ಲರೂ, ಸುಳ್ಳ 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 ಸುಳ್ಳರು ನಾವೆಲ್ಲರೂ. ನೀನೆಷ್ಟು ಕದ್ದೆ, ನೀನೆಷ್ಟು ಮೆದ್ದೆ, ಇಲ್ಲಿ ಲಂಚ ತಗೊಂಡವನೇ ರಾಜ. ಅವತ್ತಿಗೆ ದೇವರಾಜು ಮಾಲಾಶ್ರೀ ಅವ್ರದ್ದು ಈ ಪಿಕ್ಚರಲ್ಲಿ. ಓ ನಿಜ ಮಕ್ಕಳೇ, ಬುಧ ನೀಚ, ರಾಹು ಗ್ರಸ್ತ, ಒಬ್ಬ ಕರೆಕ್ಟಾಗಿ ಟಾಸ್ಕ್ ಫೋರ್ಸ್ ಹಾಕಿ ನಂಬರ್ಸ್ ಒಂದು ಪ್ರತಿ ಜಿಲ್ಲೆಲೂ ಒಂದು ಟಾಸ್ಕ್ ಫೋರ್ಸು, ಒಂದು ಕಾಲ್ ಸೆಂಟರ್ ಟೈಪ್ ಇವ್ರು ಮಾಡಿಕೊಂಡು ಇಟ್ಟರೆ ನಿಜವಾಗ್ಲೂ ಹೇಳ್ತೇನೆ ಅಲ್ವಾ, ಗೆಲ್ಲೋರು ಗೆದ್ಕೊಳ್ಳಿ ಬಿಡಿ, ಖರ್ಚು ಮಾಡ್ಕೊಳ್ಳಿ, ಹೆಂಗೋ ಸಿಕ್ಕಾಕೊಳ್ಳಿ. ಆಮೇಲೆ ನೋಡೋಣ, ಅವ್ರು ಕೋರ್ಟ್ಗೆ ಓಡಾಡ್ಕೋತಾರೆ, ವಿಚಾರಣೆ ಆಗುತ್ತೆ, ಇದಲ್ಲ ಅದಿದ್ದಲ್ಲ, ಇದಂಗಲ್ಲ ಅದಂಗಲ್ಲ ಅನ್ನತಕ್ಕಂಥದ್ದು. ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ, ಪ್ರಜಾಪ್ರಭುತ್ವದ ಒಂದು ಸತ್ಯವನ್ನ ತೋರಿಸ್ಬೇಕು ಅಂದ್ರೆ ಮಾಡಿಪ್ಪ ಈ ಥರ ಸತ್ಯ ಪರಿಶೋಧನಾ ಸಂಸ್ಥಾ ಅಂತ ಹಾಕಿ ಟಾಸ್ಕ್ ಫೋರ್ಸ್ ಹಾಕ್ಬಿಟ್ಬಿಡಿ. ಯಾರು ಗೆಲ್ತಾರೋ ಗೆಲ್ಲಿ, ನೋಡೋಣ ನಿಮ್ಮ ತಾಕತ್ತು ನೀವು, ಇವ್ರ ತಾಕತ್ತು ಇವ್ರದ್ದು. ಸೆಂಟ್ರಲ್ಲಿ ಪಕ್ಷೇತರ, ಇನ್ನೊಂದು ಬೇರೆ ಬೇರೆ ಪಕ್ಷಗಳು ಇದ್ದಾರೆ, ರೈಟ್, ನೋ ಇಶ್ಯೂ, ಮಾಡಿ ನೋಡಿ ಏನ್ ಸಿಗುತ್ತೆ ಗೊತ್ತಾ. ಅಬ್ಬ ಕನ್ನಂಬಾಡಿ ಕಟ್ಟೆ ತುಂಬ ಹೋಗುತ್ತೆ. ಬರೀ ನಮ್ಮ ಕರ್ನಾಟಕದಲ್ಲಿ ಟಾಸ್ಕ್ ಫೋರ್ಸ್ ಇಟ್ಟರೆ, ಬರೆದಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲೇ ಟಾಸ್ಕ್ ಫೋರ್ಸ್ಗಳನ್ನು ಇಟ್ಟರೆ, ಈ 30 ಜಿಲ್ಲೆಗಳಲ್ಲಿ ಒಂದು 300 ಟಾಸ್ಕ್ ಫೋರ್ಸ್ ಟೀಮನ್ನು ಇಟ್ಟರೆ, ಒಂದು ಕಾಲ್ ಸೆಂಟ್ರು, ಇನ್ನೊಂದು ಕಡಿಮೆ ಅಂದ್ರೂ 1 ಲಕ್ಷ ಜನಕ್ಕೆ ಕೆಲಸ ಕೊಡ್ಬೋದು. ಈ 1-2 ತಿಂಗಳಲ್ಲಿ ಅವ್ರಿಗೊಂದು 50 ಸಾವಿರ ಅಲ್ಲ, 1 ಲಕ್ಷ ಕೊಡ್ಬೋದು ಸಂಬಳ. ಹೋಗ್ರ ಬದುಕು ಕಟ್ತಾ ಇತ್ತು ಅಂತ. ಆ ರೀತಿ ಎದ್ರೆ ಕೂತ್ರೆ ಅವ್ರಿಗೇನು, ಸೊ ಒಳ್ಳೆ ಸಂಬಳ ಕೊಡ್ತಿದ್ದೀರಿ. ಒಂದು 30 ಸಾವಿರ ಕೊಡಿ, 50 ಸಾವಿರ ಕೊಡಿ ತಿಂಗಳಿಗೆ. ಹೇಗೂ ಮಾರ್ಚ್ 24, ಏಪ್ರಿಲ್ 24, ಮೇ 24, 2 ತಿಂಗಳಿಗೆ 50 ಸಾವಿರ, 1 ಲಕ್ಷ ಕೊಡಿ. ಬರುತ್ತೆ ಇಲ್ಲಿ ಸಿಕ್ಕ ಮದ್ಯವನ್ನೇ ಇವ್ರು ಬಂದು ಆಕ್ಷನ್ ಮಾಡಿದ್ರೆ ಸಾಕು, 70% ದುಡ್ಡು. ಮತ್ತೆ ಅಬ್ಬಬ್ಬಾ, ಬಂಗಾರವೆಷ್ಟು, ಮೂಗುತಿಗಳೆಷ್ಟು, ಬಟ್ಟಲುಗಳೆಷ್ಟು. ಬುಧ ನೀಚ ರೀ, ನೇರ ಹೇಳ್ತೀನಿ, ಮನುಷ್ಯನಿಗೆ ಅಡ್ಡ ಸಂಪಾದನೆ ನೋಡಿ. ಬುಧ ನೀಚ, ರಾಹು ಸೇರಿದನಲ್ವಾ, ಕರೆಕ್ಟಾಗಿ ಸೂರ್ಯನು ಆತ್ಮಕಾರಕ, ಬುದ್ಧಿಕಾರಕ, ಪ್ರಚೋದನಕಾರಕ, ಅದರ ಪಕ್ಕದಲ್ಲಿ ಕುಜ, ಶನಿ. ಆಹಾ IPL ಬಂದ್ಬಿಟ್ಟಿದೆ ರೀ, ಬ್ಯೂಟಿ ನೋಡ್ರಿ, IPL ಬಂದ್ಬಿಟ್ಟಿದೆ. ತಾಗೋ ಪ್ರತಿದಿನ ಇಲ್ಲ, ಪ್ರತಿ 5 ಮ್ಯಾಚ್ಗೆ 11 ಕೋಟಿದೀಶ್ವರರು ಅಂತೆಲ್ಲ ಏನೋ ಪ್ರಚೋದನೆ ಮಾಡ್ತಿದ್ದಾನೆ. ದೋಚ್ಕೋ ಬಾಚ್ಕೋ ಅಂತ ಹೇಳಿಬಿಟ್ಟು. ನೆನ್ಪಿಡಿ, ಪ್ರತಿದಿನ 1,000 ಕೋಟಿ ಬೆಟ್ಟಿಂಗ್ ಆದರೆ ಒಂದು 5 ಜನಕ್ಕೆ 5 ಕೋಟಿ ಅನಿಸ್ತಾರೆ. ಚಿಲ್ಲರೆ ಪಲ್ರೆ ಇನ್ನೊಂದು 5 ಕೋಟಿ ಅಷ್ಟೇ, 990 ಕೋಟಿ. ಅದಕ್ಕೆ ಇವರು 28% ಅಲ್ಲ ಟ್ಯಾಕ್ಸ್ ಹಾಕ್ಬೇಕಾಗಿರೋದು, 50% ಟ್ಯಾಕ್ಸ್ ಹಾಕಬೇಕು ಬೆಟ್ಟಿಂಗಿಗೆ. ಬರುತ್ತೆ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಕಡಿಮೆ ಅಂದರೂ ಒಂದು IPL ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಇವತ್ತು 10 ಲಕ್ಷ ಕೋಟಿಗಳ ಹಗರಣವಾಗಿ ನಿಂತಿದೆ. ದಟ್ ಇಸ್ ದ ಬ್ಯೂಟಿ. ಬ್ಯೂಟಿಫುಲ್ಲೇ ಅದು. ಸೂರ್ಯ ಆತ್ಮಕಾರಕ, ಇನ್ನೂ ದೊಡ್ಡದಾಗುತ್ತೆ, ಅಗಾಧತೆ. ಈ ಬಾರಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಯಾರೇ ಬರಲಿ, ಇದೆಲ್ಲ ಆ್ಯಕ್ಷನ್ ತೊಗೊಂಡ್ಬಿಡಿ ಸ್ವಾಮಿ. ಬೇರೆ ಏನೇನೋ ಕಾನೂನು ಕಟ್ಟಳೆ ಇದೆಲ್ಲ ದುಡ್ಡು ಸುಮ್ಮನೆ ಬರ್ತಿದ್ರೆ ಯಾಕೆ ಬಿಡ್ತೀರಿ? ಕೊಡಿ, ಏನು ಮಾಡಿ, ಹೆಂಗು 8% 9% ಇಂಟ್ರೆಸ್ಟ್ಗೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಿದ್ದೀರಿ. ನಿರುದ್ಯೋಗಿಗಳಿಗೆ ಏನಾದರೂ ಒಂದು ಸ್ಕೀಮ್ ರೂಪದಲ್ಲಿ ಬರೀ ಒಂದು 2%, ಅಮೇರಿಕ 2% ಇಂಟ್ರೆಸ್ಟಲ್ಲಿ ಕೊಡ್ತಿದ್ದಿಲ್ಲ, ಈಗ 4% ಬಂದು ಕೂತಿದೆ. 2% ಇಂಟ್ರೆಸ್ಟಲ್ಲಿ ಅನ್ನತಕ್ಕಂಥ ರೀತಿನಲ್ಲಿ ಒಂದು ಬಡ್ಡಿ ಕೊಟ್ಟು ಅವ್ರಿಗೊಂದು ಏನಾದರೂ ಒಂದು ಉದ್ದೇಶ, ಕೆಲಸ, ಇನ್ನೊಂದು ಏನೋ ಒಂದು ಸ್ಕೀಮಲ್ಲಿ ಕೊಡಿ. ಪೆನ್ಷನ್ ಸ್ಕೀಮ್ ಕೊಡಿ, ತೊಂದರೆ ಇಲ್ಲ. ಈ ಥರದ್ದು ಮಾಡ್ಕೋಬೇಕಪ್ಪ. ನಿಜ ಹೇಳ್ತಾನೆ, ಅಂತಿಂಥ ಹಗರಣಗಳು ನಡೆಯೋಲ್ಲ. ಈ ಬಾರಿ ನೋಡ್ಕೊಳ್ಳಿ, ಬೇಕಾದ್ರೆ ದೊಡ್ಡದು ಬರುತ್ತೆ.
ಯುದ್ಧ 1964 ಬಾಹ್ಯ ಯುದ್ಧ ನಡೀತು, ಅಂತರ್ಯುದ್ಧ ಒಂದು ನಡೆಯುತ್ತದೆ. ಒಂದು ಪಕ್ಷಕ್ಕೆ ಖರ್ಚು ಮಾಡೋಕ್ಕೆ ರಾಷ್ಟ್ರೀಯ ಪಕ್ಷವಾಗಿ ನಿಂತಂಥವರಿಗೆ ಬ್ಯಾಂಕ್ ಅಕೌಂಟ್ ಸೀಸು, ಅವ್ರ ಅಕೌಂಟಿಗೆ ದುಡ್ಡು ತೊಗೊಬಂದು ಖರ್ಚು ಮಾಡೋಕ್ಕಾಗ್ತಿಲ್ಲ. ಪ್ರಚಾರಗಳಿಗೆ ಇನ್ನೊಂದಕ್ಕೆ ಅನ್ನತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ, ಪಕ್ಷದಲ್ಲಿ ಕೆಲವು ಪಕ್ಷಗಳಿಗೆ ಕ್ಯಾಂಡಿಡೇಟ್ಸೇ ಇಲ್ಲ, ಅವ್ರ ಮಕ್ಕಳು, ಅವ್ರ ಬಂಧುಗಳು, ಅವ್ರ ಸ್ನೇಹಿತರು ಇವ್ರನ್ನೇ ತಗೊಬರ್ತಿದ್ದಾರೆ. ಇವ್ರ ಮನೆ ಬಂಗಾರ ಆಗೋಗ ಆ ಪಕ್ಷ ಅಲ್ಲಿಗೆ ಏನು ಮಾಡಿದ್ರು ಕೆಲಸ? ಆ ಊರಲ್ಲಿ ಯಾರೂ ಇಲ್ವಾ? ಸುತ್ತಮುತ್ತ ಜಿಲ್ಲೆನಲ್ಲಿ ಇಲ್ವಾ? ಏನಿದು ಅರ್ಥ ಆಗ್ತಿಲ್ಲ. ಇರಲಿ, ದೊಡ್ಡವರೆಲ್ಲ ದೊಡ್ಡವರಾಗಲಿ, ನಾವಿನ್ನೂ ಚಿಕ್ಕವರಾಗೋಣ. ನಾವು ಅಷ್ಟೇ ಪ್ರಜಾಪ್ರಭುತ್ವದ ಬ್ಯೂಟಿ ಅಂತ ಹೇಳ್ಬಿಟ್ಟು ಆಮೇಲೆ ಚಪ್ಪಾಳೆ ತಟ್ಟೋಣ. ಅಯ್ಯೋ ನಡೀರಿ ಸ್ವಾಮಿ, ನಾವು ಕನ್ನಡದವ್ರು ಸ್ವಾಮಿ. ಅದಕ್ಕೆ ಅಸಲಿ ಯಾವುದು, ನಕಲಿ ಯಾವುದು ಅನ್ನತಕ್ಕಂಥದ್ರ ಒಂದು ಪುಟ್ಟ ಸಂಸ್ಕಾರದ ಕಥೆಯೊಂದಿಗೆ ಈ ವಾರದ ಭವಿಷ್ಯ ಆರಂಭ ಮಾಡೋಣ. ಕೆಲವರು ಕಹಿ ಆಗಿರುತ್ತೆ, ಏನು ಮಾಡೋಣ? ಸಮಾಜದ ಒಪ್ಪುಗಳು ತಪ್ಪುಗಳು ಒಂದು ಪುಟ್ಟದಾಗಿ ಒಂದು ಸಣ್ಣದಾಗಿ ತೋರಿಸ್ಕೊಳ್ಬೇಕಾಗಿರುವುದು ನಮ್ಮ ಕರ್ತವ್ಯ. ಅದು ಯಾರಾಗಿದ್ದರು ಅದು ನಾನೇ ಆಗಿದ್ದರೆ. ಅದಕ್ಕೆ ನಿಮ್ಮ ಮೇಲೆ ತಪ್ಪು ಹಾಕುವ ಅಧಿಕಾರ ನಮಗಿಲ್ಲ. ಅದಕ್ಕೆ ನಾನು ಆಗಾಗ ಹೇಳ್ತಿರ್ತಾನೆ, ನಾನು 10 ತಲೆಯ ರಾವಣ, ಸಹಸ್ರ ಬಾಹುವಿನಂತ ಕಾರ್ತಿವೀರ್ಯಾರ್ಜುನ ಕಳ್ಳ ಅಂತಲೇ ಹೇಳ್ಕೊತೇನೆ. ಆಗ್ಲಾದರೂ ಮಾಡಿದ ಪಾಪ ಕಡಿಮೆ ಆಗುತ್ತಂತೆ, ಮಾಡಬೇಕಾದ ಪಾಪಕ್ಕೆ ಒಂದು ಪ್ರಜ್ಞೆ ಕೊಡುತ್ತಂತೆ. ಏನೋ ಮಾಡ್ತಿದ್ಯಾ, ಏನೋ ಆಲೋಚನೆ ಇದು ಅನ್ನತಕ್ಕಂಥ ಭಾವಾರ್ಥ ಆಗುತ್ತೆ ಅಂತ. ಹೌದು ಮಕ್ಕಳೇ, ತಪ್ಪನ್ನ ತುಂಬ ತಿಳಿದವ್ರು ತಮ್ಮ ಮೇಲೆ ಹೇಳ್ಕೋಬೇಕಂತೆ, ಇನ್ನೊಬ್ಬರ ಮೇಲೆ ಹಾಕುವಾಗಿಲ್ಲಂತೆ. ಅದರಿಂದ ಇವತ್ತು ಒಂದು ಅಸಲಿ ನಕಲಿಯ ಕತೆ. ಒಂದು ಪುಟ್ಟ ಕುಟುಂಬ, 4 ಮಕ್ಕಳು, ಗಂಡ ಹೆಂಡತಿ, ಒಂದೊಳ್ಳೆ ವ್ಯಾಪಾರ. ಆತನಿಗೆ ಒಂದು ವಿಶೇಷವಾದಂಥ ಏನೋ ಒಂದು ವ್ಯಾಪಾರಸ್ಥ, ಚೆನ್ನಾಗಿ ನಡೀತಿತ್ತು. ಏನು ಊರಿನಲ್ಲಿ ಹೆಸರು, ನಿತ್ಯ ಏನು ಸ್ನೇಹಿತರುಗಳ ಕೂಟ, ಬಂಧುಗಳ ಕೂಟ, ಬರೋರು ಬಂದಾಗೆ, ಹೋದವ್ರು ಹೋದಾಗೆ ಅವ್ರಿಗೊಂದು ಊಟ, ಬಟ್ಟೆ, ಸಹಾಯ ಚೆನ್ನಾಗಿ ನಡೀತಿತ್ತು. ಧರ್ಮವಂತ, ತನ್ನ ಮಟ್ಟಕ್ಕೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದ. ಪ್ರತಿ ತಿಂಗಳು ದೇವತಾ ಕಾರ್ಯಗಳಿಗೆ ಯಾರೇ ಬಂದರು ಮಾಡಿ, ಸ್ನೇಹಿತರುಗಳು ಯಾರಾದರೂ ಕಷ್ಟದಲ್ಲಿದ್ದರೆ ನೀನು ಈ ವ್ಯಾಪಾರ ಮಾಡೋ ಅಂತ ಸಹಾಯ ಮಾಡ್ತಿದ್ದಂಥ ಒಬ್ಬ ನ್ಯಾಯಯುತ ಧರ್ಮಯುತ ವ್ಯಕ್ತಿ. ಎಷ್ಟು ದಿನ ಅಂತ ಕೊಡ್ತಾ ಇದ್ರೆ ನಿಲ್ಲುತ್ತೆ? ಅದಕ್ಕೊಂದು ಅರ್ಥ ಅನರ್ಥ ಅನ್ನೋದಿದೆ. ಅಪಾರ್ಥ, ಕೊಡಲಿಲ್ಲ ಅಂದರೆ ಅಪಾರ್ಥ. ಇದ್ದವರ ಹತ್ರನೇ ತುಂಬಿಕೊಳ್ಳೋದು. ಬೆಲ್ಲದ ಸುತ್ತಲೂ ಇರುವೆಗಳು ಸುತ್ತಿದ ಹಾಗೆ. ಹೌದು, ಇರುವವ್ರ ಮನೆಗೆ ದೋಚಲಿಕ್ಕೆ ಹೋಗೋದು. ಇರೋವ್ರೆ, ಇವತ್ತು ನಾನು ಹೇಳಿದ್ನಲ್ವ, ಒಂದು ಎಲೆಕ್ಷನ್ಗೆ ಕಡಿಮೆ ಎಂದರೂ 50 ಕೋಟಿ ಖರ್ಚು ಮಾಡುತ್ತಾರೆ ಅನ್ನೋ ಮಾತು. ಇನ್ನೂ ಕೆಲವು ರಾಜ್ಯಗಳಲ್ಲಂತೂ ಕೇಳಲೇಬೇಡಿ. ಬರೀ ಒಂದೇ ಒಂದು ಕಡಪ ಕೇಳಿರ್ತೀರ. ಹಿಂದಿನ ಬಾರಿ ಎಲೆಕ್ಷನ್ ನಡೆದ ಖರ್ಚು ಎಷ್ಟು ಅಂತ ಕೇಳಿದ್ರೆ ಗುಂಡೆಗೆ ದಸಕ್ಕನ್ನತ್ತೆ. 500 ಕೋಟಿ ಅಂತ. 500 ಕೋಟಿ ನೆನಪಿಟ್ಟುಕೊಳ್ಳಿ. ಇನ್ನು 543 ಕ್ಷೇತ್ರಗಳು. ರಾಮ ಆವ್ರೇಜ್ಲಿ ಲೆಕ್ಕ ಹಾಕ್ಕೊಳ್ಳಿ. 500 ಬೇಡ, 50 ಬೇಡ, 100 ಕೋಟಿ ಅಂತ ಇಟ್ಕೊಳ್ಳೋಣ. 100 ಕೋಟಿ ತಗೊಂಡೋಗಿ ಫಿಕ್ಸೆಡ್ ಮಾಡಿದ್ರೆ 1% ಅಂದರೂ ಕೂಡ ನ್ಯಾಷನಲ್ ಬ್ಯಾಂಕ್ಸೇ ಕೊಟ್ಬಿಡ್ತಾರೆ. ಕೆಲವೊಂದಿದೆ ಪ್ರೈವೇಟ್ ಬ್ಯಾಂಕ್ಸು. 1 ಕೋಟಿ ತಿಂಗಳಿಗೆ 1 ಕೋಟಿ. ಅವನ ಖರ್ಚಿಗೆ ಅಂತ ಒಂದು 10 ಲಕ್ಷ ಇಟ್ಟುಕೊಂಡು 90 ಲಕ್ಷ ತನ್ನ ಕ್ಷೇತ್ರಕ್ಕೆ ಮಾಡಿದ್ರೆ, ಹೇಳ್ತೀನಲ್ವ, ಜನ್ಮಾಂತರ ಅವನಿಗೆ ಗೆಲ್ಲೋದೆ. ಏನೂ ಬೇಕಿಲ್ಲ ಅವನಿಗೆ. ಅವ್ನು ಕೇಳಿ ಪೊಸಿಷನ್ ಜನ ಸುರಿದು ಬಿಡ್ತಾರೆ. ಇಲ್ಲ, ಇರ್ಲಿ ಬಿಡಿ, ಇದೇ ಲೋಕ, ಇದೇ ಕಲಿಯುಗ, ಅಷ್ಟೇ. ಇರಲಿ ಚೆನ್ನಾಗಿರ್ಲಿ. ನಾವಿನ್ನೇನು ಹೇಳೋ ಹಾಗಿಲ್ಲ. ಯಾರು ಸರಿ ಯಾರು ತಪ್ಪು ದೈವ ನಿರ್ಣಯ, ಕಾಲವೇ ನಿರ್ಣಯ. ನಮ್ಮ ದೈವ ನೀವೇ, ಪ್ರಜೆಗಳೇ ಪ್ರಭುಗಳೀಗ. ನೀವು ನಿರ್ಧಾರ ಮಾಡಬೇಕು. ನೋಡಿ, ಈ ಥರದ ಧರ್ಮಾತ್ಮನಿಗೆ ಒಂದು ಕಾಲಘಟ್ಟಕ್ಕೆ ಬೀಸುತ್ತೆ ಬಿಸಿಗಾಳಿ. ಅಂತಿಂಥ ಬಿಸಿಗಾಳಿ ಅಲ್ಲ, ವ್ಯಾಪಾರದಲ್ಲಿ ನಷ್ಟಗಳು ಶುರು. ಬಂದು ಎಲ್ಲ ಮಾರ್ಲಿಕ್ಕೆ ಶುರು ಆದ. ಇವ್ನು ಕೊಡ್ಲಿಕ್ಕೇನೂ ಇಲ್ಲ ಅಂತ ಬರೋರು ನಿಂತೋದ್ರು. ತಡಿಲಾರ್ದೆ ತೀರಾ ಕೆಳಮಟ್ಟಕ್ಕೆ ಬಂದ್ಬಿಟ್ಟ. ಜೀವನೂ ಬಿಟ್ಬಿಟ್ಟ. ಮನೆ ನೋಡ್ಕೊಳ್ಳೋರಿಲ್ಲ. ನಿತ್ಯ ಅನ್ನಪೂರ್ಣೇಶ್ವರಿ ಆಕೆ, ಸದಾ ಅನ್ನಪೂರ್ಣೇಶ್ವರಿ. ಯಾರು ಬಂದರೂ ಇಲ್ಲ ಅನ್ನದಂತಹ ಅನ್ನವಿಟ್ಟು ಬಟ್ಟೆ ಇಟ್ಟು ಕೊಟ್ಟು
ದಾರಿ ತೋರಿಸಿ ಕಳಿಸ್ತಿದ್ದಂಥ ಅನ್ನಪೂರ್ಣಮ್ಮನಿಗೆ ದಿಕ್ಕು ತೋಚಲಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಒಪ್ಪತ್ತು ಊಟಕ್ಕೂ ಕಷ್ಟ. ಮನೆಯೆಲ್ಲ ಹುಡುಕಾಡ್ತಾಳೆ. 4 ಮಕ್ಕಳು, ತುಂಬಿದ ಕುಟುಂಬ. ಏನು ಮಾಡೋದು ಗೊತ್ತಿಲ್ಲ. ದಿಕ್ಕು ತೋಚದ ಸ್ಥಿತಿಯಲ್ಲಿ 16 ವರ್ಷದ ಮಗ ಒಬ್ಬ, 13 ವರ್ಷದ ಮಗು, 10 ವರ್ಷ, 7 ವರ್ಷದ ಮಗು, ಪುಟ್ಟ ಮಕ್ಕಳು. ಎಲ್ಲಿ ಹೋಗೋದು? ಕೊಟ್ಟು ಗೊತ್ತಿದೆಯೇ ವಿನಃ ತಗೊಂಡು ಗೊತ್ತಿಲ್ಲ. ಅಂತ ಕುಟುಂಬಕ್ಕೆ ಯೋಚನೆ ಮಾಡಿ ಹುಡುಕಾಡಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮೂಟೆಯಲ್ಲೊಂದು ಒಡವೆಗಳು, ಬಂಗಾರದ ಒಡವೆಗಳು, ಮುತ್ತುರತ್ನಗಳ ಒಡವೆಗಳು. ಖುಷಿ ಆಯಿತು. ಮಗನ ಕೈಗೆ ಒಂದು ಗಂಟು ಕೊಟ್ಟುಬಿಟ್ಟು ದೊಡ್ಡ ಮಗನಿಗೆ, ನೋಡಪ್ಪ ಕುಮಾರ, ಹೋಗು, ನಿನ್ನ ತಂದೆಯ ಒಬ್ಬ ಬಹುದೊಡ್ಡ ಗೆಳೆಯರಿದ್ದಾರೆ, ಹಲವಾರು ಗೆಳೆಯರು. ಅದರಲ್ಲಿ ಒಬ್ಬರು ಮುತ್ತುರತ್ನಗಳ ವ್ಯಾಪಾರಸ್ಥರಿದ್ದಾರೆ, ಬಂಗಾರದ ವ್ಯಾಪಾರಿ. ತುಂಬ ಕೇಳ್ಪಟ್ಟಿದ್ದೇನೆ ಅವರ ಬಗ್ಗೆ. ನಿನ್ನ ತಂದೆಯ ಮಿತ್ರರಲ್ವಾ, ನಿನ್ನ ತಂದೆಯಲ್ಲಿ ನ್ಯಾಯ ಇದೆ ಅಂದರೆ ಅವರಲ್ಲೂ ನ್ಯಾಯ ಇದೆ. ದೇವರು ನಮಗೆ ಕೈ ಬಿಟ್ಟಿಲ್ಲ. ಕಷ್ಟ ಕೊಟ್ಟಿರಬಹುದು, ಆದರೆ ಕಷ್ಟವನ್ನು ಅನುಭವಿಸೋ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ. ಹೋಗು, ಇದನ್ನು ಕೊಟ್ಟು ಸ್ವಲ್ಪ ದುಡ್ಡು ತೊಗೊಂಡು ಬಾ, ನಾವು ಹೇಗಾದರೂ ದಿನ ತಳ್ಳೋಣ. ನೀನು ಹೇಗೂ ಒಂದು ಕಾಲೇಜ್ ಹತ್ತತ್ರ ಒಂದು 10th ಓದ್ತಿರೋ ಹುಡುಗ, ಸರಿ ಆಯಿತು ಅಂಥೇಳಿ ಶಾಲೆ ಮುಂದುವರ್ಸ್ಕೊಂಡು ಹೋಗ್ಬೋದು, ಮನೆ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಧೈರ್ಯ ಹೇಳಿ ಆ ಬಂಗಾರದ ಒಡವೆಯ ಗಂಟನ್ನು ಕೊಟ್ಟು ಕಳಿಸ್ತಾರೆ. ಈತ ಅದನ್ನು ತಗೊಂಡು ಆ ವ್ಯಾಪಾರಿ, ರತ್ನ ಶ್ರೇಷ್ಠಿ, ಬಂಗಾರದ ಶ್ರೇಷ್ಠಿ, ತಂದೆಯ ಆತ್ಮೀಯ ಗೆಳೆಯ, ಸರಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ದ. ನೋಡಿದ್ರು ಗೊತ್ತಾಯಿತು. ಹೇಗಿದೆಯಪ್ಪ ಬಾಪ ಅಂತ ಒಂದು ಸ್ವಲ್ಪ ಮಜ್ಜಿಗೆ ಕೊಟ್ಟು, ಇದೇ ಒಂದು ಚೈತ್ರ ಮಾಸ, ಬಿಸಿ ಬಿಸಿ ಮಗು ಬಸವಳಿದ್ ಬಿಟ್ಟಿದ್ದಾನೆ, ಹೀಗೆಗೋ ಇದ್ದಾನೆ ಅಂತೇಳಿ ನನಗೂ ಗೊತ್ತಾಯ್ತಪ್ಪ, ದುಃಖ ಆಯಿತು. ಆಗಿದ್ದಾಗಲಿ ಜೀವನ ನಡೆಸ್ಬೇಕಲ್ವ ಅಂದಾಗ ಈ ಹುಡುಗ, ನನ್ನ ಅಪ್ಪಾಜಿ ಈ ಥರದ್ದು ಒಂದು ಸ್ವಲ್ಪ ಒಡವೆಗಳು ಎತ್ತಿಟ್ಟಿದ್ರು, ಇದನ್ನು ಅಮ್ಮ ಹೇಳಿದ್ರು, ಊರಿನಲ್ಲಿ ನಿಮ್ಮ ತಂದೆಯ ಹಾಗೆ ಒಬ್ಬ ಸತ್ಯವಂತರಿದ್ದಾರೆ, ಹೋಗು ಅಂತ, ಅದಕ್ಕೆ ಬಂದಿದ್ದೀನಿ. ಇದನ್ನು ಸ್ವಲ್ಪ ತೊಗೊಂಡು ನಮ್ಗೆ ಸ್ವಲ್ಪ ಬೆಲೆ ಕಟ್ಟಿ, ಆ ಬೆಲೆಗೆ ತಕ್ಕಂಥ ಒಂದು ಸ್ವಲ್ಪ ದುಡ್ಡು ಕೊಡಿ, ಮನೆ ನಿಭಾಯಿಸ್ಲಿಕ್ಕೆ ಒಂದು 2-3 ವರ್ಷಕ್ಕೆ, ಅಷ್ಟಲ್ಲಿ ನಾನು ಕಾಲೇಜ್ ಮುಗಿಸ್ಕೋತೇನೆ, ಮನೆ ಕುಟುಂಬ ಎಲ್ಲ ನಿಭಾಯಿಸ್ಕೊಂಡು ಈ ಒಡವೆಗಳನ್ನು ಬಿಡಿಸ್ಕೋತೇನೆ ಅಂತ. ಆಯ್ತಪ್ಪ, ನೀನು ಕೂತ್ಕೋ ಅಂತ ತೊಗೊಂಡು ಒಳಗಡೆ ಹೋದರು. ಹೋಗಿ ಒಡವೆಗಳನ್ನು ಬಿಚ್ಚಿ ಪರೀಕ್ಷಿಸಿದ್ರು. ಆಶ್ಚರ್ಯ ಆಗ್ಬಿಡ್ತಾವ್ರಿ, ಏನಿದು ಅಂತ. ಬಂದರು, ಬಟ್ಟೆ ಕಟ್ಟಿ ಅವನ ಕೈ ಕೊಟ್ಟರು. ಎಂಥ ಅಪರೂಪದ ಒಡವೆಗಳಪ್ಪ ಇದು, ನಿನ್ನ ತಂದೆ ಎತ್ತಿಟ್ಟಿರೋದು, ಕೆಲಸ ಮಾಡು, ಇವತ್ತಿಗೆ ಇದು ಬೆಲೆ ಕಟ್ಟಲಿಕ್ಕಾಗಲ್ಲ, ಅಪರೂಪ ಇದು. ಇವತ್ತು ತೊಗೊಂಡು ಹೋದ್ರು ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಕೊಟ್ಬಿಡ್ತಾರೆ, ಅರ್ಧನೂ ಸಿಗೋಲ್ಲ. ಅದನ್ನು ಒಂದು ಕೆಲಸ ಮಾಡು, ತೊಗೊಂಡೋಗಿ ಎತ್ತಿಟ್ಟಿರು, ಮುಂದಕ್ಕೆ ಬೆಲೆ ಬಂದಾಗ, ಒಳ್ಳೆ ಬೆಲೆ ಬಂದಾಗ ಮಾರಿಸೋಣಂತೆ ನೀನು ಎತ್ತಿಟ್ಟಿರು, ನನ್ನ ಮಾತು ಕೇಳಿ, ಈಗ ಬೇಡ ಅಂತ. ಸರಿ ಆಯಿತು ಅಂಥೇಳಿ ಹುಡುಗ ತಗೊಂಡ. ಆದರೆ ಕಣ್ಣಲ್ಲಿ ನೀರು. ಏನು ಮಾಡೋದು ಗೊತ್ತಿಲ್ಲ, ಮನೇನ ಕಾಪಾಡೋದು ಹೇಗೆ? ಮನೆಯಲ್ಲಿ 3 ಜನ ಸೋದರಿಯರಿದ್ದಾರೆ, ಅಮ್ಮ ಇದೆ, ನೋಡ್ಕೊಳ್ಳೋರಿಲ್ಲ, ಕೊಡೋರಿಲ್ಲ, ಮಾಡೋರಿಲ್ಲ, ಕಣ್ಣು ತುಂಬ ನೀರು. ಯಾಕಪ್ಪ? ಇಲ್ಲ, ನಾನು 10th ಓದ್ತಿದ್ದೇನೆ, ದಿಕ್ಕು ತೋರಿಸ್ತಿಲ್ಲ, ನೀನು ಮಾಡೋದು, ಈಗ ಈ ಥರದ್ದು ಕಷ್ಟ ಆಗಿಬಿಟ್ಟಿದೆ, ಇನ್ನು ನಾನು ಸ್ಕೂಲ್ ಓದನ್ನು ನಿಲ್ಲಿಸಲೇಬೇಕು, ಎಲ್ಲಾದರೂ ಕೆಲಸಕ್ಕೆ ಸೇರ್ಕೋಬೇಕಾಗುತ್ತೆ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಸ್ವಲ್ಪ ಹೇಳ್ತೀರಾ? ಎಲ್ಲೋ ಒಂದು ಕೆಲಸಕ್ಕೆ ಹೋಗಿ ಸೇರ್ಕೊಂಡು ಮನೇನ ಸ್ವಲ್ಪ ಪೋಷಿಸಿ, ಅಮ್ಮ ತಮ್ಮ ತಂಗಿಯನ್ನ ಪೋಷಿಸ್ತೇನೆ ಅಂದಾಗ, ನೋಡಿ ಅಸಲಿಯೇ ನಿಮ್ಮ ಅಪ್ಪನ ಹಾಗೆ ಸತ್ಯವಂತರಾದಂಥ ಒಬ್ಬ ಶ್ರೇಷ್ಠಿ ಇದ್ದಾರೆ. ನೋಡಿ, ಕೆಲವ್ರಿಗೆ ಗೊತ್ತಿಲ್ಲ, ಒಳ್ಳೆಯವರಿಗೆ ಒಳ್ಳೆಯವ್ರ ಸ್ನೇಹಿತರಾಗಿ ನಿಂತಿರ್ತಾರೆ, ಎಲ್ಲರೂ ಕೆಟ್ಟವರಲ್ಲ. ನಮ್ಮ ಕೆಟ್ಟ ಸಮಯ ಬಂದಾಗ ಅವ್ರು ಕೊಡ್ದಿದ್ದ ತಕ್ಷಣ ನಾವೇನಂತೀವಿ ಗೊತ್ತಾ? ಅವ್ನು ಕೆಟ್ಟವನು ಅಲ್ಲ. ನಮ್ಮ ಯೋಗ ಯೋಗ್ಯತಾ ಭಾವ ಅನ್ನತಕ್ಕಂಥದ್ದು ಹೇಳ್ತೇವೆ, ಅದಕ್ಕೊಂದು ಲೆಕ್ಕ. ಆಗ್ಲೇ ಅವನಿಗೂ ಜ್ವರ ಬರೋದು, ನಮಗೆ ನೆಗಡಿ ಇರುತ್ತೆ, ಅವನಿಗೆ ಜ್ವರ ಬಂದಿರುತ್ತೆ, ಆ ರೀತಿ. ಆಗ ನಾವೇನು ಹೇಳ್ತೀವಿ? ನೋಡು, ಅವ್ನು ನಮ್ಗೆ ಸಹಾಯ ಮಾಡಲಿಲ್ಲ. ಅಲ್ಲ, ಬರಬೇಕಷ್ಟೇ. ಶುದ್ಧ ಸಮಯ, ಶುಭ ಸಮಯ ಬಂದಾಗ ಎಲ್ಲ ಹುಡ್ಕೊಂಡು ಬರುತ್ತೆ ಮಕ್ಕಳೇ. ನೋಡಿ, ಅಲ್ಲಿ ನಡೆಯುತ್ತೆ ಪವಾಡ. ಆ ಶ್ರೇಷ್ಠಿ ಯೋಚನೆ ಮಾಡ್ದ, ಎಲ್ಲೋ ಕೆಲಸಕ್ಕೆ ಯಾಕೆ ಹೋಗ್ತೀಯ, ಸ್ಕೂಲ್ ಯಾಕೆ ನಿಲ್ಲಿಸ್ತೀಯ? ಒಂದು ಕೆಲಸ ಮಾಡು, ಸ್ಕೂಲ್ ಎಷ್ಟೊತ್ತಕ್ಕೆ ಮುಗಿಯುತ್ತೆ? ಒಂದು ಸಂಜೆ 4-4:15 ಮುಗಿಯುತ್ತೆ ಮಹಾಸ್ವಾಮಿಗಳೇ. ಸರಿ, ಒಂದು ಕೆಲಸ ಮಾಡು, ಸ್ಕೂಲ್ ಬಿಡ್ತಿದ್ದಾಗೆ ಬಂದ್ಬಿಡು. ನನಗೂ ಹೇಗೂ ಒಬ್ಬ ಅಸಿಸ್ಟೆಂಟ್ ಬೇಕು, ರತ್ನಗಳನ್ನು ಪರೀಕ್ಷಿಸುವ, ಬಂಗಾರದ ವಸ್ತುಗಳನ್ನು ತಯಾರಿಸುವ ಒಬ್ಬ ಬೇಕು ನನಗೆ. ನಿನಗೆ ನಾನು ದುಡ್ಡು ಕೊಡ್ತೇನೆ,
ಈ ರೀತಿಯಲ್ಲಿ ನಿನ್ನ ಮನೆನೂ ಕಾಪಾಡ್ಕೋಬೋದು, ನೀನು ಓದನ್ನು ಮುಂದುವರ್ಸ್ಕೋಬೋದು. ನನ್ನ ಮಾತು ಕೇಳು, ಸ್ವಲ್ಪ ದುಡ್ಡು ಇಟ್ಕೊ, ಹೋಗು, ಮನೆಗೆ ಬೇಕಾಗಿರೋ ದಿನಸಿ ಅದು ಇದು ತೊಗೊಂಡೋಗಿ ಈ ತಿಂಗಳಿಗೆ ಬೇಕಾಗಿರೋದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಅಮ್ಮನ ಹತ್ರ ಮಾತಾಡಬಿಟ್ಟು ಒಪ್ಪಿಸ್ಬಿಟ್ಟು ಬಾ, ನಾನಿದ್ದೀನಿ ನಿನ್ನ ಜೊತೆ, ಯೋಚನೆ ಮಾಡ್ಬೇಡ. ಈ ಒಡವೆ ಯಾರಿಗೂ ಕೊಡಬೇಡ, ಮೋಸ ಮಾಡಿಬಿಡ್ತಾರೆ, ಸುಳ್ಳು ಹೇಳಿಬಿಡ್ತಾರೆ, ಅಪರೂಪದ್ದದ್ದು, ತೊಗೊಂಡೋಗಿ ಎತ್ತಿಡು ಅಂತ. ಖುಷಿ ಆಗ್ಬಿಡ್ತೀವಿ ಅವನಿಗೆ. ಇಲ್ಲ ಅಂದರೆ ಬೇರೆಯವ್ರು ಎತ್ಕೊಂಡು ಹೋಗಿದ್ರೆ ಅರ್ಧ ರೇಟೇ ಅದು, ಇಲ್ಲ ಕಾಲು ಭಾಗನೇ ಕೊಡ್ತಿದ್ನೇನೋ. ಕಷ್ಟದಲ್ಲಿದ್ದಾಗ ನೋಡಿ, ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಒಡವೆ ಮಾರ್ಲಿಕ್ಕೆ ಹೋಗಿ, ನಿಮ್ಮ ಜಾಗನ ಮಾರ್ಲಿಕ್ಕೆ ಹೋಗಿ, ಅವನು ಹೇಳಿದ್ದ ರೇಟು, ನಿಮ್ಮನ್ನು 1,00,000 ರೂಪಾಯಿ ಜಾಗ ಅವನು 50,000 ಕೊಟ್ಟರೆ ಜಾಸ್ತಿ. ಹೌದು, ನೀವು ಮಾರ್ಲಿಕ್ಕೆ ಹೋಗಿ 10 ಲಕ್ಷದ ಜಾಗ 5 ಲಕ್ಷ 6 ಲಕ್ಷ ಅಂತಾರೆ. ಇವತ್ತು ನನಗಂಥದ್ದೊಂದು ಸಮಸ್ಯೆ ಬಂದಾಗ ನೀವು ನಂಬೋಲ್ಲ, 10 ರೂಪಾಯಿ ಜಾಗವನ್ನ ಬರೀ 3 ರೂಪಾಯಿ 30 ಪೈಸೆಗೆ ಮಾರಿದ್ದಾನೆ. ಹೌದು, 3 ರೂಪಾಯಿ 30 ಪೈಸೆ 10 ರೂಪಾಯಿ ಜಾಗವನ್ನ ನೀವೇನಾದ್ರೂ ಅನ್ಕೊಳ್ಳಿ, ಅದೆಷ್ಟು ಬೆಲೆದಿರ್ಬೋದು ಅಂತ ಅನ್ಕೊಳ್ಳಿ. ಹಾಗಿದೆ, ಪರವಾಗಿಲ್ಲ. ದೇವಿ ಕೊಟ್ಟಿದ್ದು, ಎಲ್ಲೋ ಭಿಕ್ಷುಕನಿಗಾದ್ರೂ ಮಲಗ್ಲಿಕ್ಕೆ ಒಂದು ಜಾಗ ಇದೆ, ನೆಲೆ ನಿಲ್ಲಲಿಕ್ಕೆ ಎಲ್ಲೋ ದೇವಸ್ಥಾನದ ಹತ್ರ ಮಲಗಬಲ್ಲ, ಹೋಗೋ ಇದ್ಕೊಳ್ಳೋ ಅಲ್ಲಿ ಕಸ ಗಿಸ ಗುಡಿಸ್ಕೊಂಡು ಅಂತ. ನನಗೆ ಅದು ಇರಲಿಲ್ಲ. ಅಮ್ಮ ಕೊಟ್ಟಿದ್ದು, ವಾಗ್ದೇವಿ ಕೊಟ್ಟಿದ್ದು, ಅಷ್ಟೇ ನಿಮ್ಮ ಆಶೀರ್ವಾದ. ಬೇಜಾರೇನಿಲ್ಲ. ಅಯ್ಯೋ, ಕೊಟ್ಟಿದ್ದು ನೀನು ತಗೊಳ್ತಿರೋದು ನೀನು, ಇದು ಆಯ್ತು ಬಿಡಪ್ಪ, ಕಲಿತ ಬುದ್ಧಿ, ಇನ್ನು ಬೇಡ. ಅದೇ ಅವ್ರ ಹತ್ರ ನೀವು ಜಾಗ ತಗೊಳಕ್ ಹೋಗಿ, ಅವ್ನು 100 ರೂಪಾಯಿ 150 ರೂಪಾಯಿ ಹೇಳಬಲ್ಲ. ಹಾಗೆಯೇ ನಿಮಗೊಂದು ಆಸೆ ಆಯಿತು, ಅದು ನಮ್ಮಮ್ಮನ ಜಾಗ ಮಾರಿಬಿಟ್ಟಿದ್ದೀವಿ, ನಮ್ಮ ಅಜ್ಜನ ಜಾಗ ಮಾರಿಬಿಟ್ಟಿದ್ದೀವಿ, ಅದು ಕೊಡಿ ಅಂದರೆ 10 ರೂಪಾಯಿ 15 ರೂಪಾಯಿ ಹೇಳ್ತಾರೆ. ಲೋಕ ಇರೋದು ಹಾಗೆ. ಅವನದು ಮಾತ್ರ ಜಾಸ್ತಿ, ನಮ್ಮದು ಮಾತ್ರ ಕಡಿಮೆ. ಈ ಲೋಕ ಹೀಗೆ ನೋಡಿ. ಈ ಮಗು ಅರ್ಥ ಮಾಡ್ಕೊಂಡ, ಧನ್ಯವಾದ ಹೇಳ್ದ, ಆ ದುಡ್ಡಲ್ಲಿ ಹೋಗ್ಬಿಟ್ಟು ಏನೇನು ಬೇಕು, ತಿಂಗಳಿಗೆ ಬೇಕಾಗಿರೋ ರೇಷನ್ನು ದಿನಸಿ ಎಲ್ಲ ತಗೊಂಡು ಮನೆಗೆ ಬಂದ. ಅಮ್ಮನ ಖುಷಿ. ಅಮ್ಮ ಹಿಂಗಾಯ್ತಮ್ಮ, ಹೋಗಿದ್ದಮ್ಮ, ಈ ಥರ ಹೇಳಿದ್ರಮ್ಮ, ಜೋಪಾನ ಅಂತ ಹೇಳಿದ್ರಮ್ಮ, ಯಾರಿಗೂ ಹೇಳ್ಬೇಡ, ತೋರಿಸ್ಬೇಡಿ, ಆಮೇಲೆ ಅಷ್ಟೇ ಅಂತ ಹೇಳಿದ್ರಮ್ಮ, ಅಪರೂಪದ್ದಂತಮ್ಮ, ಅಪ್ಪ ಎತ್ತಿಟ್ಟಿರೋದಂತಮ್ಮ, ಇದು ಮುಂದೆ ಒಳ್ಳೆ ರೇಟ್ ಬರುತ್ತಂತೆ ಅಂತ ಹೇಳಿ ವಾಪಸ್ ಕೊಟ್ಟರು. ಮತ್ತೆ ಇದೆಲ್ಲ ಹೇಗೆ ಬಂತು ಮಗ ಅಂತ ಕೇಳಿದ್ರು. ಹಿಂಗಾಯ್ತು, ನಾನು ಬೇರೆ ದಿಕ್ಕಿನ್ನೇನು ಅಂತ ಯೋಚನೆ ಮಾಡ್ತಮ್ಮ, ಆಗ ಅಲ್ಲೇ ನನಗೊಂದು ಕೆಲಸನೂ ಕೊಟ್ಟಿದ್ದಾರೆ, ನಾಳೆನೇ ಹೋಗಪ್ಪ. ಪುಣ್ಯಾತ್ಮ ನೋಡು, ಸತ್ಯ ನಮ್ಮನ್ನು ಕಾಪಾಡುತ್ತದೆ, ಧರ್ಮ ನಮ್ಮನ್ನು ಕಾಪಾಡುತ್ತದೆ. ನೋಡಿ, ಅವ್ರ ತಂದೆಯನ್ನ ಧರ್ಮ ಕಾಪಾಡಲಿಲ್ಲ, ಮಕ್ಕಳನ್ನು ಕಾಪಾಡ್ತಿದೆ. ನಾವಂತೀವಿ ತುಂಬ ಬಾರಿ, ಏನೋ ಸರ್ ನಾವು ಮಾಡಿದ ಧರ್ಮ ನಮಗೆ ಕಾಪಾಡಲಿಲ್ಲ. ಅಲ್ಲ, ನಮ್ಮನ್ನು ಕಾಪಾಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ, ನಮ್ಮ ಪರಿವಾರದವರನ್ನ. ಇವತ್ತು ನನ್ನಮ್ಮ ಇಲ್ಲ, ಆಕೆಯ ಧರ್ಮ ನನ್ನನ್ನು ಕಾಪಾಡಿದೆ. ಹೌದು, ನನ್ನ ಅಜ್ಜ ನನ್ನ ಜೊತೆಲಿಲ್ಲ, ಅವರು ಮಾಡಿದ ಧರ್ಮ ನಮ್ಮನ್ನು ಕಾಪಾಡಿದೆ, ನೆರಳು ಕೊಟ್ಟಿದೆ, ಗೌರವ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಕೀರ್ತಿ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ಏನು ಬೇಕು ಮಕ್ಕಳೇ? ಅದಕ್ಕೆ ನಾವು ಮಾಡಿದ ಪುಣ್ಯ ನಮ್ಮದಲ್ಲದಿದ್ರೂ ನಮ್ಮ ಮನೆಯವ್ರನ್ನ ಕಾಪಾಡುತ್ತೆ. ಯಾವುದೋ ರೂಪದಲ್ಲಿ ಎಲ್ಲೋ ಏನೋ ಮಾಡಿರ್ತಾರೆ. ನಮ್ಗೆ ಯಾರೋ ಒಂದು ಶರ್ಟ್ ಕೊಟ್ಟಾಗ ಅನ್ಕೋಬೇಕು, ಯಾರೋ ಒಂದು ಜೊತೆ ಚಪ್ಪಲಿ ಕೊಟ್ಟಾಗ ಅನ್ಕೋಬೇಕು, ಯಾರೋ ಒಂದು ಊಟ. ನಾನಂತೂ ಮಾಡಿಲ್ಲ, ಈ ಯೋಗ್ಯತೆ ನನಗಿಲ್ಲ. ಸತ್ಯ ಹೇಳ್ತೇನೆ ನೋಡಿ, ನಾನೇನು ಮಾಡಿದ್ದೇನೆ? ಜೋಳಿಗೆ ದಾಸೆ ಮಾಡೋ ಇಚ್ಛಾಶಕ್ತಿಗೆ ಹೋಗಿ ಅಲ್ಲೇನೋ ಬಕಬಾರ್ಲು ಬೆದ್ದು ಬಿಟ್ಟೆ. ಇರಲಿ, ಆದರೆ ಇವತ್ತಿಗೂ ಬದುಕಿದ್ದೇನೆ, ಕಾಪಾಡಿಕೊಂಡು ದೈವ ಇಟ್ಟಿದೆ ಅಂದರೆ ನಿಮ್ಮ ಆಶೀರ್ವಾದ ಹಾಗೂ ನನ್ನ ಹಿರಿಯರು ಮಾಡಿದಂಥ ಯಾವುದೋ ಪುಣ್ಯ ಕಾರ್ಯ, ಧರ್ಮ ಕಾರ್ಯ ನನ್ನನ್ನು ಇವತ್ತಿಗೂ ಹಿಂಗೆ ಕದಲಿಸದೆ ಕೊಳ್ಳರಿಸಿಟ್ಟಿದೆ. ಇದಾವೆ ಸಮಸ್ಯೆ ಅಂದ್ಕೊಂಡ್ರೆ ದೊಡ್ಡದೇ ಅದು ತಲೆನೋವು. ಅಂಥದ್ದೇನೂ ಇಲ್ಲ, ತೀರಾ ತಲೆ ಕೆಡ್ಸ್ಕೊಂಡು ಕೂತಿಲ್ಲ. ಸತ್ಯ ಯಾವತ್ತಿದ್ದರೂ ಹುಡುಕಿಕೊಂಡು ಬಂದು ಕಾಪಾಡುತ್ತದೆ. ನೋಡಿ, ಧರ್ಮಗಳು ಕಾಲಕ್ಕೆ ಬದಲಾಗಬಹುದು. ಹೌದು, ಕಾನೂನುಗಳು ಕೂಡ ಬದಲಾಗಬಹುದು, ವ್ಯಕ್ತಿಗಳು ಬದಲಾಗಬಹುದು, ಪರಿಸರ ಬದಲಾಗಬಹುದು, ಪ್ರಕೃತಿ ಬದಲಾಗಬಹುದು. ಯಾವತ್ತಿಗೂ ಬದಲಾಗದ್ದು ಜಗತ್ತಿನಲ್ಲಿ ಒಂದಿದೆ, ಅದು ಇನ್ಯಾವುದೂ ಅಲ್ಲ, ಸತ್ಯವೇ. ಅವ್ರ ತಾಯಿ ಹೇಳ್ಕೊಟ್ಟಿದೆ, ನಮ್ಮ ಸತ್ಯ ನಮ್ಮನ್ನು ಕಾಪಾಡುತ್ತೆ, ಯೋಚನೆ ಮಾಡಬೇಡ ಮಗು ಅಂತ ಮಗನಿಗೆ ಧೈರ್ಯ ಹೇಳಿದ್ರು. ಕುಸಿದು ಕುಳಿತುಬಿಟ್ಟಿದ್ದ. ತಿನ್ನೋ ವಯಸ್ಸು 16-17 ವರ್ಷ ಮಗು. ಏನು ಮಾಡ್ತಾನೆ ಯೋಚನೆ ಮಾಡಿ ನೋಡಿ. ಸರಿ, ಅಮ್ಮ ಹೇಳಿದ್ರಲ್ಲ ಸತ್ಯ ಕಾಪಾಡುತ್ತೆ ಅಂತ ಹೇಳಿ ಬಂದು ಅಂಗಡಿಗೆ ಮಾರನೇ ದಿನದಿಂದಲೇ ಕೆಲಸಕ್ಕೆ ಸೇರ್ಕೊಂಡ. ಯಜಮಾನ್ರಿಗೂ ಖುಷಿ ಆಯ್ತು. ಒಳ್ಳೆ ಹುಡುಗ,
ಕೆಲಸ ಕಲಿತಿದ್ದಾನೆ. ಕಲಿತಾ ಸ್ಕೂಲ್ ಮುಗಿಸ್ದ, ಕಾಲೇಜ್ ಮುಗಿಸ್ದ, ಡಿಗ್ರಿ ಮುಗಿಸ್ದ, ಸುಮಾರು 5 ವರ್ಷಗಳು ಆ ಅಂಗಡಿಯಲ್ಲಿ ಬಲಭುಜನಾಗಿ ನಿಂತು ಬಿಟ್ಟ. ಯಜಮಾನರಿಗೆ ಆ ವ್ಯವಹಾರ ಒಂದು ಸಣ್ಣ ಲಕ್ಷಗಳ ವ್ಯಾಪಾರ ಇದ್ದಿದ್ದು ಕೋಟ್ಯಾಂತರ ರೂಪಾಯಿಯ ವ್ಯಾಪಾರದ ಹಾಗೆ ಬೆಳೆದು ನಿಂತು ಬಿಡ್ತು. ಎಲ್ಲೆಲ್ಲೂ ಹೆಸರು ಪ್ರಖ್ಯಾತಿ, ಎಲ್ಲೆಲ್ಲೂ ಬ್ರಾಂಚ್ಗಳು. ಈ ರೀತಿ ಯಜಮಾನನಿಗೆ ಖುಷಿಯೋ ಖುಷಿ. ಒಳ್ಳೆ ಕೆಲಸ ಆಗಲಿ ಅಂತ ಒಳ್ಳೆ ಸ್ಥಾನ, ಸಂಬಳ, ಬದುಕು ಕೊಟ್ಟಿದ್ದಾನೆ. ಹೇಗೂ ಡಿಗ್ರಿ ಮುಗಿದಿದೆ. ತಾಯಿಗೆ ಆಸೆ, ಮನೆಯ ಸ್ಥಿತಿ ಗತಿ ತನ್ನ ಒಡ ಹುಟ್ಟಿದವ್ರಿಗೂ ಒಂದು ಬದುಕು ಮಾಡ್ತಿದ್ದಾನೆ. ನೋಡು ಮಗ, 22-24 ವರ್ಷ ಆಯಿತು. ನಿನಗೂ ಒಂದು ಸುಮಾರು 6-8 ವರ್ಷದಿಂದ ಆ ಅಂಗಡಿಲಿ ಕೆಲಸ ಮಾಡ್ತಿದ್ದೀಯಾ, ಹೆಸರು ಪಡೆದಿದ್ದೀಯಾ, ಸ್ಥಾನ ಪಡೆದಿದ್ದೀಯಾ. ನಿಮ್ಮ ತಂದೆನೂ ವ್ಯಾಪಾರಿ ಆಗಿದ್ರು. ನೋಡು, ಹೇಗೂ ನಿಮ್ಮ ತಂದೆ ಒಡವೆಗಳು ಕೊಟ್ಟಿದ್ರಲ್ವಾ, ವಿಚಾರಿಸು ಆ ಯಜಮಾನ್ರ ಹತ್ರ. ಈಗೇನಾದರೂ ಬೆಲೆ ಬಂದಿರ್ಬೋದು. 8 ವರ್ಷ ಆದರೆ ಲೆಕ್ಕ ಹಾಕೊಳ್ಳಿ. ಒಂದು ಕಾಲ್ಗಟ್ಟಕ್ಕೆ ನನ್ನ ತಂಗಿಯ ಮದುವೆ ಮಾಡುವಾಗ 300 ರೂಪಾಯಿ ಬಂಗಾರ, ನನ್ನ ತಾಯಿಯ ಮದುವೆ ಆಗುವಾಗ 30 ರೂಪಾಯಿ ಬಂಗಾರ. ಇವತ್ತು ಈ ದೀಪಾವಳಿಗೆ 7,000 ರೂಪಾಯಿ ಗ್ರಾಮ್ ಬಂಗಾರ ಬರೆದಿಟ್ಕೊಳ್ಳಿ. 8,000 ತಲುಪಿದ್ರು ತಲುಪಿಬಿಡುತ್ತೆ. ಶುಕ್ರ ಕುಜ ಸೇರಿದಾನಲ್ವಾ, ಯುಗಾದಿ ಭವಿಷ್ಯಕ್ಕೆ ಬಂದು ಮಾತಾಡ್ತೇನೆ ನಾನು. ಅವತ್ತು ಮಾತಾಡ್ತೇನೆ. ಯುಗಾದಿಯ ದಿನದಂದೇ ಬೇವು ಬೆಲ್ಲ ಸೇವಿಸಿ ಮಾತಾಡಬೇಕು. ತಪ್ಪು ಯಾರು ಮಾಡ್ತಿದ್ರೆ ಬಿಡಿ, ಅವ್ರ ಬಗ್ಗೆ ನಾವು ನಿಂದಕರಿರಬೇಕು ಅಷ್ಟೇ ಹೇಳಬಲ್ಲೆ, ಮಾತಾಡಬಾರ್ದು. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಷ್ಟೇ. ನಿಮ್ಮ ಆಶೀರ್ವಾದವೆಲ್ಲ ನನಗೆ ಅಂತ ಹುಡುಗನಿಗೆ ಈ ತಾಯಿ ಹೇಳುತ್ತೆ, ನೋಡಪ್ಪ, ನೀನೇ ಒಂದು ಅಂಗಡಿ ಹಾಕ್ಕೊಳ್ಳೋದು, ಏನಾದರೂ ಒಂದು ಮಾಡ್ಬೋದಲ್ವ, ಇಲ್ಲ ಒಂದು ಮನೆ ಕಟ್ಟೋದು. ತಂಗಿರೆಲ್ಲ ವಯಸ್ಸಿಗೆ ಬಂದಿದ್ದಾರೆ, ಅವ್ರಿಗೆಲ್ಲ ಒಂದು ಆಗಿನ ಕಾಲದಲ್ಲಿ ಬೇಗ ಮದುವೆ ಮಾಡಿಸೋರು. ಈತನಿಗೆ 8 ವರ್ಷ ಆಗಿದೆ ಅಂದರೆ ಕೆಲಸಕ್ಕೆ ಸೇರಿ 10 ವರ್ಷದ ಮಗಳು 18 ವರ್ಷ ಆಗಿದ್ದಾಳೆ. 7 ವರ್ಷದ ಮಗಳು 15-16 ವರ್ಷ ತುಂಬಿದ್ದಾಳೆ. ಈಗ ನೋಡ್ಬೇಕು, ಅವ್ರವ್ರ ಜವಾಬ್ದಾರಿಗಳು ತುಂಬಿಸ್ಬೇಕು. ಆಗಿನ ಕಾಲದಲ್ಲಿ 14-15ಕ್ಕೆಲ್ಲ ಮದುವೆ ಮಾಡೋರು. ಸರಿ, ಯೋಚನೆ ಮಾಡ್ದ. ಯಜಮಾನ್ರ ಹತ್ರ ಬಂದ. ಯಜಮಾನ್ರೆ, ಈಗ ಬೆಲೆ ಬಂದಿದೆಯಾ ಒಡವೆಗಳಿಗೆ, ನಾನು ತಗೋಬರಲ್ಲ. ಈ ಥರದ ಅಮ್ಮನ ಯೋಚನೆ, ಮಕ್ಕಳಿಗೆಲ್ಲ ಒಂದು ಸ್ಥಿತ್ಯಂತರ ಮಾಡಿಸ್ಬೇಕು. ನಾನು ಚೆನ್ನಾಗಿದ್ದೇನೆ, ಆದರೂ ಈ ಥರದ್ದು ಸೋದರಿಯರ ಮದುವೆ ಇದೆಲ್ಲ ಇದೆ ಅಂತೇಳ್ಬಿಟ್ಟು ಅಮ್ಮ ಹೇಳಿದ್ರು. ಒಂದು ಇದರಲ್ಲೇ ಸ್ವಲ್ಪ ದುಡ್ಡು ಮಾಡ್ಕೊಂಡು ನೀನೇ ಒಂದು ಅಂಗಡಿ ಏನಾದರೂ ಹಾಕ್ಕೊಂಡು ವ್ಯಾಪಾರ ಶುರು ಮಾಡ್ಬೋದಲ್ವಾ ಅಂತ. ಯಜಮಾನನ ಖುಷಿ ಆಯಿತು. ವ್ಯಾಪಾರಸ್ಥನ ಗುಣ, ವ್ಯಾಪಾರಿ ಬುದ್ಧಿ, ಗುಡ್, ಒಳ್ಳೆ ಬುದ್ಧಿಯಪ್ಪ, ಒಳ್ಳೆ ಆಲೋಚನೆ. ನಿನಗೂ ಅನುಭವ ಬಂದಿದೆ. ಇವತ್ತು ಲಕ್ಷಗಳ ನನ್ನ ವ್ಯಾಪಾರವನ್ನು 10 ಉದ್ಯಮವನ್ನು ಮಾಡಿ ಬಹುದೊಡ್ಡದಾಗಿ ಕಟ್ಟಿಬಿಟ್ಟಿದೆಯಾ. ಖುಷಿ ಆಯಿತು ನನಗೆ. ಕೆಲಸ ಮಾಡಿ, ಒಳ್ಳೆ ಬೆಲೆ ಬಂದಿದೆ. 10 ಪಟ್ಟು ಬೆಲೆ ಬಂದಿದೆ ಇವತ್ತು. ಬಂಗಾರಕ್ಕೆ, ವಜ್ರಗಳಿಗೆ, ವೈಡೂರ್ಯಗಳಿಗೆ, ಮುತ್ತು ರತ್ನಗಳಿಗೆ ತಗೊಂಡು ಬಾ, ನೋಡು, ಬೆಲೆ ಕಟ್ಟೋಣ ಅಂತ ಮನೆಗೆ ಬಂದ. ಖುಷಿ ಆಯಿತು. ಹೋಗ್ಬಿಟ್ಟು ಅಮ್ಮನನ್ನು ಕೇಳಿ ಆ ಗಂಟು ತಗೊಬಂದು ತಾನು ಚೆಕ್ ಮಾಡ್ತಾನೆ. ಶಾಕ್ ಆಗ್ಬಿಡ್ತಾನೆ. ಒಂಥರ ತಾಯಿಗೂ ಆಶ್ಚರ್ಯ, ಯಾಕಪ್ಪ, ಏನು ಇನ್ನೂ ಬೆಲೆ ಇರ್ಬೋದಾ ಅಂತ. ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಹೇಳಪ್ಪ, ಏನು ಯೋಚನೆ ಮಾಡಬೇಡ, ಹೇಳು ಅಂತ. ಇಲ್ಲಮ್ಮ, ಇದು ಗಿಲೀಟು ಒಡವೆಗಳು. ಎಲ್ಲೋ ಅಪ್ಪನಿಗೆ ಸಾಲದ ಒತ್ತಡ ತಡೀಲಾರ್ದೆ ಈ ಥರದ್ದು ನಕಲಿ ಆಭರಣ ಮಾಡಿಟ್ಬಿಟ್ಟು ನಿನಗೆ ಅಸಲಿ ಒಡವೆಗಳನ್ನ ತೊಗೊಂಡೋಗಿ ಎಲ್ಲ ಕೊಟ್ಬಿಟ್ಟಿರ್ಬೇಕಮ್ಮ. ಇದು ನೋಡಮ್ಮ, ಗಿಲೀಟು, ಇದರಲ್ಲಿ ಏನಿಲ್ಲ. ಹೆಂಗಪ್ಪ ಗೊತ್ತಾಯ್ತು? ನಾನು ಅದೇ ಕೆಲಸ ಅಲ್ವಮ್ಮ ಮಾಡ್ತಿರೋದು, ಕಲ್ತಿರೋದು ಅದೇ ಅಲ್ವಾ ಯಜಮಾನನ ಹತ್ರ. ಅಯ್ಯೋ, ಆ ಪುಣ್ಯಾತ್ಮ ಹೇಳಲೇ ಅಲ್ವಲ್ಲಪ್ಪ ಅವತ್ತು ಅಂತ. ಸತ್ಯವಂತರಿದ್ದಾರೆ ಅಂತ ಹೇಳಿದ್ಯಲ್ಲಮ್ಮ ನೀನು. ಸತ್ಯವಂತರು ನೋಡು, ನಾವೇನೇನೋ ಆಸೆ ಪಟ್ಕೊಂಡಿದ್ವಿ, ಅವತ್ತು ನೋಡು ಸತ್ಯ ಹೇಳಿಲ್ಲ, ಮುಚ್ಚಿಟ್ರು ಪುಣ್ಯಾತ್ಮ. ನನಗೊಂದು ಕೆಲಸನೂ ಬದುಕು ಕೊಟ್ಟರು. ಏನಿದು ಅಂಥೇಳಿ ಮುಖ ತೋರಿಸ್ಲಿಕ್ಕೆ ಒಂಥರ ನಾಚಿಕೆ ಆಗ್ಬಿಡ್ತಂತೆ ಅವನಿಗೆ. ಆಗಿದೆ ಅವನಿಗೀಗ ಒಂದು 8-9 ವರ್ಷ ಕೆಲಸಕ್ಕೆ ಸೇರಿ ಅಂದರೆ 16-17ಕ್ಕೆ ಲೆಕ್ಕ ಹಾಕ್ಕೊಳ್ಳಿ. 27 ಹೆಚ್ಚು ಕಡಿಮೆ 25-26 ಆಗಿದೆ. ಜವಾಬ್ದಾರಿಗಳು ವಹಿಸ್ಕೊಬಿಟ್ಟಿದ್ದಾನೆ. ಏನು ಮಾತಾಡೋದು? ಸರಿ ಇರಲಿ, ಯಜಮಾನರು ಬೇರೆ ತಗೋಬಾ ಅಂತ ಹೇಳಿದ್ದಾರೆ. ಆಗಿದ್ದಾಗಲಿ ಅಂತ ಮಾರನೇ ದಿನ ಅಮ್ಮನ ಆಶೀರ್ವಾದ ತಗೊಂಡು, ನೋಡಪ್ಪ, ಸತ್ಯ ನಮ್ಮ ಕಡೆ ಇರುತ್ತೋ, ಹೋಗಿ ಹೇಳ್ಬಿಡು ಅಂತ. ಸರಿ ಆಯ್ತಮ್ಮ, ನಾನು ಅದನ್ನೇ ಹೇಳ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಒಡವೆಗಳ ಗಂಟೆನೆಲ್ಲ ತಗೊಂಡು ಯಜಮಾನ್ರ ಹತ್ರ ಬಂದು ಕುತ್ಕೊಂಡಂತೆ ಪೆಚ್ಚು ಮರೆ ಹಾಕ್ಕೊಂಡು,
ಯಾಕಪ್ಪ ಏನಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮಿಸಿ ಯಜಮಾನ್ರಿ, ಆ ಒಡವೆಗಳು ನೋಡಿ, ಇದು ಗಿಲೀಟು ಒಡವೆಗಳು, ಯಾಕೋ ತಪ್ಪಾದ ಒಡವೆಗಳು ಇದು. ನೀವು ಅವತ್ತು ನೋಡಿದ್ರೆ ಪರೀಕ್ಷೆಯಲ್ಲಿ ತಪ್ಪಾಯ್ತೇನೋ, ನೀವು ಬೇರೆ ಅಪಾರ್ಥ ಮಾಡ್ಕೊಂಡು ಹೇಳಿದ್ರೇನೋ ಅಂದರೆ ಯಜಮಾನ ಹೇಳ್ತಾರೆ, ಇಲ್ಲಪ್ಪ ನನಗೆ ಅವತ್ತೇ ಗೊತ್ತಾಯ್ತು. ಹುಡುಗನಿಗೆ ದಿಗ್ಭ್ರಾಂತಿ, ಆಶ್ಚರ್ಯ, ಏನಿದು ಅಂತ. ಹೌದು, ನಾವು ಒಳಗಡೆ ಹೋಗಿ ಅದನ್ನು ಪರೀಕ್ಷೆ ಮಾಡಿದಾಗಲೇ ಗೊತ್ತಾಯ್ತು, ಇದು ಅಸಲಿ ಅಲ್ಲ, ನಕಲಿ ಒಡವೆಗಳು. ಮೊದಲೇ ಕುಸಿದಿದ್ರಿ, ಬಿತ್ತೋಗ್ಬಿಟ್ಟಿದ್ರಿ, ದಿಕ್ಕು ತೋಚದ ಸ್ಥಿತಿ. ಆ ಸಮಯದಲ್ಲಿ ನಾನು ಬಂದು ಇದನ್ನು ಹೇಳಿದ್ರು ನೀವು ಜೀರ್ಣ ಮಾಡ್ಕೊಳ್ಳೋ ಸ್ಥಿತಿಲಿ ಇರ್ತಿರ್ಲಿಲ್ಲ. ಅಕಸ್ಮಾತ್ ಅದು ನಿಜಾನೇ ಅಂತ ಅಂದುಕೊಂಡಿದ್ದರು, ಅದು ನಿಜವಾದ ಒಡವೆಗಳೇ ಇಲ್ಲ ಗಿಲೀಟು ಅಂತ ನೀವು ತಪ್ಪಾಗಿ ತಿಳ್ಕೊತಿದ್ರಿ. ಇಲ್ಲ, ಅದು ತಪ್ಪಾದ ಒಡವೆಗಳು ಅಂತ ಗೊತ್ತಾದ್ರೂ ಮನೆಗೆ ಹೋಗಿ ನೀವು ಕುಸಿದು ಬೀಳ್ತಿದ್ರಿ, ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡ್ತಿತ್ತು. ನಿಮ್ಮನ್ನು ತಡಿಬೇಕಿತ್ತು, ಆ ತೊಂದರೆ, ಆ ಒದ್ದಾಟ ನಿಮ್ಮನ್ನು ಸಮಾಧಾನ ಪಡಿಸ್ಬೇಕಿತ್ತು. ಆಗಲೇ ಹೇಳಿಬಿಟ್ರೆ ನಿನ್ನ ಮುಗ್ಧ ಮನಸ್ಸು ತಡ್ಕೋತಿರ್ಲಿಲ್ಲ, ಆ ಒತ್ತಡ ತಡ್ಕೋತಿರ್ಲಿಲ್ಲ, ಒದ್ದಾಡ್ಬಿಡ್ತಿದ್ದೆ, ಕಣ್ಣೀರು ಹಾಕ್ಬಿಡ್ತಿದ್ದೆ. ಅದಕ್ಕೋಸ್ಕರವೇ ನಿನ್ನನ್ನು, ನಿನ್ನ ಮನೆಯವರನ್ನು ಕಾಪಾಡಲಿಕ್ಕೆ ಒಳ್ಳೆ ಬೆಲೆ ಬಂದಾಗ, ಒಳ್ಳೆ ಸಮಯ ಬಂದಾಗ ಆಗ ತಗೊಂಡ್ ಬಾ ಅಂತ ಹೇಳಿದ. ಅದಕ್ಕೇನಪ್ಪ ಅಂತ ಕಣ್ಣೀರು, ಪಶ್ಚಾತ್ತಾಪದ ಕಣ್ಣೀರು. ನಮ್ಮ ಮನೆಯವ್ರನ್ನ ಕಾಪಾಡಿಬಿಟ್ರಿ, ನನಗೆ ಕೆಲಸ ಕೊಟ್ರಿ, ಅದೇ ಕೆಲಸ ಕೊಟ್ರಿ, ನಾನಿವತ್ತು ಇಷ್ಟು ದೊಡ್ಡ ಬಲಭುಜ ಮಾಡಿಟ್ಬಿಟ್ರಿ, ನಾನು ನಿಮ್ಮ ಋಣ ಯಾವತ್ತೂ ಮರೆಯೋಕ್ಕಾಗಲ್ಲ ಯಜಮಾನ್ರೆ. ಆಗಲಿ ದಯವಿಚ್ಚ, ನಿಮ್ಮಂಥ ಸತ್ಯವಂತರಿರೋದ್ರಿಂದಲೇ ನಾವಿನ್ನೂ ಬದುಕಿದ್ದೇವೆ ಅಂದಾಗ ಆಗ ಕರೆದು ಒಂದು ಪತ್ರ ಕೊಟ್ರಂತೆ. ಏನು ಅಂದರೆ, ನೋಡಪ್ಪ, ಬಲಭುಜ ಅಲ್ಲ, ನಿನ್ನನ್ನು ನನ್ನ ಪಾಲುದಾರಿಕೆ ಯಾವತ್ತೂ ಮಾಡಿಟ್ಕೊಂಡಿದ್ದಾನೆ, ತಗೋ ಅಂತ ಒಂದು ಗಂಟು ಕೊಟ್ರಂತೆ. ಹೋಗು, ನಿನ್ನ ತಂಗಿ ಇರೋದೆಲ್ಲಾರ್ದು ಜವಾಬ್ದಾರಿ ತೀರಿಸ್ಕೊ. ಹಾಗೇ ಇನ್ಮೇಲೆ ಈ ಸಮೂಹ ಸಂಸ್ಥೆಗಳ ಮುಖ್ಯ ಅಧಿಕಾರಿ, CEO ನೀನೇ, ಎಲ್ಲ ಜವಾಬ್ದಾರಿಗಳು ನಿಂದೆ, ಈ ಎಲ್ಲವೂ ನಿನ್ನದೇ. ನಿನ್ನ ಸತ್ಯವಂತಿಕೆ ನಾನು ಕಾಯ್ತಿದ್ದೆ, ನೋಡೋಣ ನಿನಗೆ ಬುದ್ಧಿ ಬಂದಾಗ ಏನು ಮಾಡ್ತೀಯ, ಹೇಗೆ ನಡ್ಕೋತೀಯ ಅಂತ. ಆದರೆ ನಿನ್ನ ತಂದೆಯ ರಕ್ತ, ನಿನ್ನ ತಂದೆಯ ಗುಣ, ಸತ್ಯವಂತಿಕೆ ನಿನ್ನಲ್ಲಿದೆ. ನನ್ನ ಸ್ನೇಹಿತ ಒಳ್ಳೆ ಸ್ನೇಹಿತನೇ, ನಾನು ಅವನ ಸ್ನೇಹಿತನಾಗಿದ್ದು ತುಂಬ ಒಂದು ಖುಷಿ ಕೊಡತಕ್ಕಂಥದ್ದು. ಒಳ್ಳೆ ಸ್ನೇಹಿತ ಸಿಗೋಲ್ಲ, ಧರ್ಮವಂತ ಸತ್ಯವಂತ ಸಿಗೋಲ್ಲ. ಕಷ್ಟ ಬಂದಿರ್ಬೋದಿತ್ತು ಅವನಿಗೆ, ನನ್ನ ಹತ್ರ ಬಂದು ಹೇಳ್ಕೊಳ್ಳಿಲ್ಲ, ಕುಸಿದ್ಬಿಟ್ಟಪ್ಪ. ಹಿಡ್ಕೋಬೇಕಾದ ಸಮಯದಲ್ಲಿ ನಾನು ಬರಬೇಕಿತ್ತು, ತಿಳ್ಕೊಳ್ಳಿಲ್ಲ, ಇಲ್ಲೋ ಅದೊಂದು ನೋವಿತ್ತು. ನೋಡು, ನಿನ್ನನ್ನು ಅವನ ಜಾಗದಲ್ಲಿಟ್ಟು ತಯಾರು ಮಾಡಿದ್ದೇನೆ ಅಂದ್ರಂತೆ ಯಜಮಾನ. ನೋಡಿ, ಇದು ಸತ್ಯವಂತ ಸ್ನೇಹಿತರು ಅಂದರೆ, ಸತ್ಯವಂತ ವ್ಯಕ್ತಿಗಳು ಅಂದರೆ, ಧರ್ಮವಂತ ವ್ಯಕ್ತಿಗಳು ಅಂದರೆ. ಹೋಗು, ನನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡುತ್ತಿದ್ದೇನೆ ಅಂತ. ಆನಂದ, ಎಲ್ಲ ಒಂದೇ ಸಲಿ. ಎಲ್ಲಿಯ ನಾನು, ಎಲ್ಲಿಯ ಬದುಕು, ಎಲ್ಲಿಯ ಇದು ಅಂತ ಅಮ್ಮನ ಹತ್ರ ಬಂದಿದ್ದೇನಮ್ಮ ಅಂದರೆ, ಅಸಲಿ ನಕಲಿ ಅಪ್ಪ. ನಾವೇನಾದ್ರೂ ಇದೇ ನಕಲಿ ಅಂತ ಅವತ್ತು ಬೈದೋ ಇನ್ನೊಂದು ಹೇಳಿ ಬಂದ್ಬಿಟ್ಟಿದ್ದಿದ್ರೆ, ಇಲ್ಲ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟಿದ್ದಿದ್ರೆ, ಸತ್ಯವನ್ನ ನಂಬದೆ ಮತ್ತಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ನಿಮ್ಮ ತಂದೆಯ ಸತ್ಯವಂತಿಕೆ ನಿನ್ನನ್ನು ಉಳಿಸಿದೆ, ನಿನ್ನ ತಂದೆಯ ಧರ್ಮವಂತಿಕೆ ನಿನ್ನ ರಕ್ತದಲ್ಲಿದೆ. ಅದಕ್ಕೆ ಧರ್ಮಬದ್ಧ ಸತ್ಯವಂತ ಜೀವನ. ನೀನು ಬದಲಾಗಲಿಲ್ಲ, ನಿನ್ನ ತಂದೆಯ ಗೆಳೆಯರೂ ಬದಲಾಗಲಿಲ್ಲ ಅಂತ ಹೇಳಿದಂತೆ. ಆಗ ಅವನು ಹೇಳಿದಂತೆ, ಅಮ್ಮ, ಸತ್ಯವೇ ಗೆಲ್ಲುತ್ತದೆ, ಅಸಲಿ ಅಮ್ಮ ಅಂತ. ನಮ್ಮ ಜೀವನದಲ್ಲೂ ಮಕ್ಕಳೇ ಈ ಥರದ್ದು ನಕಲಿ ವ್ಯಕ್ತಿಗಳು ಬರ್ತಿರ್ತಾರೆ. ನಕಲಿ ಆಶ್ವಾಸನೆಗಳು, ನಕಲಿ ಮಾತುಗಳು, ನಕಲಿ ಚಿಂತನೆಗಳು, ನಕಲಿ ಪ್ರಭಾವಗಳು, ಈ ಥರದ್ದು. ಈಗ ಒಂದು ಫೋನ್ ಬರುತ್ತೆ, ನನಗೂ ಒಂದು ಫೋನ್ ಬಂದಿತ್ತು. ನಾನು ಫೋನ್ ಬಳಸೋದಿಲ್ಲ, ವೆರಿ ರೇರ್, ನನ್ನ ಆಫೀಸ್ ಅವರೇ ಬಳಸೋದು, ವೆರಿ 99%. ಅಂಥದ್ದು ಏನು ಗೊತ್ತಾ, ನಿಮ್ಮ ಹೆಸರಲ್ಲಿ ಈ ಥರದ್ದೇನೋ ಒಂದು ಬಂದಿದೆ, ಅರೆಸ್ಟ್ ಆಗಿಬಿಡ್ತೀರಿ, ಹಾಗೆ ಹೀಗೆ ಅಂತ. ನಾವು ಆ ಕೆಲಸ ಮಾಡೋದೇ ಇಲ್ವೇ ಅರೆಸ್ಟ್ ಆಗೋಕ್ಕೆ? ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಸ್ವಾಮಿ ಬಂದು. ಇಲ್ಲ ಹಾಗೆ ಹೀಗೆ, ಹಾಗೆ ಆಗ್ಬಿಡ್ಲಿ ಅಂದೆ. ಗೊತ್ತು, ಈ ಥರದ ಫೋನುಗಳ ಮುಖಾಂತರ ನಿಮ್ಮನ್ನು ಬೆದರಿಸ್ತಾರೆ. ನಿಮ್ಮ ಯಜಮಾನ್ರ ಹೆಸರಲ್ಲಿ ಈ ಥರ ಆಗಿದೆ, ಡ್ರಗ್ಸ್ ಬಂದಿದೆ, ಏರ್ಪೋರ್ಟಲ್ಲಿದೆ, ನಕಲಿ ಬಂಗಾರ ಬಂದಿದೆ, ಅಲ್ಲಿ ಇನ್ನೊಂದೇನೋ ಆಗಿದೆ,
ಬ್ಯಾಂಕ್ ಅಕೌಂಟ್ಗೆ ಒಂದು 50 ಲಕ್ಷ ಬಂದಿದೆ ಅಂತ ಒಂದು ನಕಲಿ ಮೆಸೇಜ್ ಕಳಿಸ್ತಾರೆ. ಎಲೆಕ್ಷನ್ ಟೈಮು, ನಿಮ್ಮನ್ನ ಇಡಿ, ಇನ್ಕಮ್ ಟ್ಯಾಕ್ಸು ನಿಮ್ಮ ಮೇಲೆ ಆಗದಿದ್ದಾಗೆ 5 ಲಕ್ಷ ಕಳಿಸಿ ನಮ್ಮವನ್ನ ಕಳಿಸ್ತಿದ್ವಿ, ಇಲ್ಲ ಅಂದ್ರೆ ನೀನು ಅರೆಸ್ಟ್ ಅಂತ 1-2 ದಿನ ಬೆದರಿಸಿ ಒಂದು 5-10 ಲಕ್ಷ ಡಮಾಲು. ಈ ಥರದ್ದೆಲ್ಲ ನಕಲಿ ವ್ಯಕ್ತಿಗಳಿದ್ದಾರೆ. ನಕಲಿ ಆಶ್ವಾಸನೆ, ನಕಲಿ ಮಾತುಗಳು, ನಕಲಿ ಪ್ರಭಾವ, ನಕಲಿ ಬೆಟ್ಟಿಂಗು, ಎಲ್ಲ ನಕಲಿಯೇ. ಕಷ್ಟಪಟ್ಟಿದ್ದೇ ಎತ್ಕೊಂಡು ಹೋಗಲ್ಲ ಮಕ್ಕಳೇ. ಧರ್ಮಬದ್ಧವಾಗಿ ಸಂಪಾದನೆ ಮಾಡಿದ್ದು ಚಿಕ್ಕ ಹಾಳು ಎತ್ಕೊಂಡು ಹೋಗಲ್ಲ. ಯಾರ್ದೋ ತಲೆ ಹೊಡೆದು, ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಮಾತು ಕೆಡಿಸಿ, ಧರ್ಮ ಕೆಡಿಸಿ, ನ್ಯಾಯ ಕೆಡಿಸಿ, ಎಲ್ಲ ಕೋಮುವಾದಿ ಭಾವಗಳು. ಇವನು ಆನೆ ಅಂದ್ರೆ ಅವನು ಮದ್ದಾನೆ, ಹಿಂಗಿದ್ದಾರೆ. ಈ ಥರದ್ದೆಲ್ಲ ನಡೀತಿದೆ. ಹುಷಾರು ಹುಷಾರು ಹುಷಾರು. ವಿಪರೀತ ಪ್ರಚೋದನೆ ಉಂಟು. ತುಂಬ ಕೇರ್ಫುಲ್ ಇರಿ. ಹೇಗಾದ್ರೂ ಸರಿ, ಹೆಂಗಾದ್ರೂ ಸರಿ, ಯಾವುದಾದ್ರೂ ಸರಿ. ತುಂಬ ದಿನ ನಡೆಯೋಲ್ಲ ಇದೆಲ್ಲ. ಎಂಥ ಒಳ್ಳೆ ಪಿಕ್ಚರ್ಗೂ ಒಂದು ಎಂಡಿದೆ. KGF ಪಿಕ್ಚರ್ ಎಂಡಾಗಿ 2ನೇ ಪಾರ್ಟ್ ಬಂತು, ಮುಗೀತು. ಸಲಾರು ಇನ್ನೊಂದು 2 ಬರ್ಬೋದು, ಇನ್ನೇನು 3rd ಬರುತ್ತಾ ಅಂತ. ರಾಮಾಯಣವೇ 5 ವರ್ಷ 10 ವರ್ಷ ಬಂದಿದೆ, ಮುಗಿದಿದೆ. ಮಹಾಭಾರತ, ಭಾಗವತ, ಎಲ್ಲದಕ್ಕೂ ಒಳ್ಳೇದಕ್ಕೆ ಅಂತ್ಯ ಇರ್ಬೇಕಾದ್ರೆ ಕೆಟ್ಟದಕ್ಕೆ ಅಂತ್ಯ ಇಲ್ವಾ? ಎಲ್ಲದಕ್ಕೂ ಜಾಗ್ರತೆ. ಅದರಿಂದ ಅಸಲಿ ನಕಲಿಗಳ ವ್ಯಕ್ತಿಗಳ ನಮ್ಮ ಸುತ್ತಮುತ್ತ ಪ್ರಭಾವಕ್ಕೊಳಗಾಗಬೇಡಿ, ಜಾಗ್ರತೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾರ ಭವಿಷ್ಯಕ್ಕೆಲ್ಲರೂ ಕಾಯ್ತಿದ್ದೀರಿ. ಗ್ರಹಣ ಛಾಯೆ ಬೇರೆ. ಖಂಡಿತ ಆತಂಕ ಒಳಗಾಗಬೇಡಿ. ನೋಡಿ, ಏನಾಗಬೇಕು ಅದು ಹಾಗೇ ಆಗುತ್ತೆ. ಅದಕ್ಕೆ ನನ್ನ ಕಾರ್ಯಕ್ರಮಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ತುಂಬ ವಿಕೋಪ ಇಲ್ಲ ವಿಪರೀತ ಅನ್ನತಕ್ಕಂಥ ಮಾತುಗಳು ಇಲ್ಲ ತೊಂದರೆಗಳ ಬಗ್ಗೆ ಮಾತಾಡುವುದಿಲ್ಲ, ಮಾತನಾಡಬಾರದು. ಮೊದಲೇ ನಾವು ವಿಕೋಪದವರು, ಮೊದಲೇ ದುಃಖಿತರು, ಮೊದಲೇ ಗಾಬರಿಯುತ್ತರು. ನೀವು ತುಂಬ ಪುಟ್ಟ ಮಕ್ಕಳು. ಇವ್ರು ನೋಡಿ, ಯಾರು ಬಟ್ಟ 2 ತಿಂಗಳು, ಅದಾದ್ಮೇಲೆ 1 ತಿಂಗಳು ಬಾಯಿ ಮುಚ್ಕೊಂಡಿರ್ತಾರೆ. ಇವ್ರದೆಲ್ಲ ಗಲಾಟೆ 3 ತಿಂಗಳು. ಕೇಲ್ ಕದಮ್ ದುಕಾನ್ ಬಂದ್. ಆಲ್ರೆಡಿ ಎಷ್ಟೋ ಜನ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮನೇಲಿ ಬಾಗ್ಲು ಹಾಕೊಂಡು ಕೂತ್ಕೊಬಿಟ್ಟವ್ರೆ. ನಮಗೆ ಅನ್ಕೊಂಡಿದ್ದವ್ರು. ಒಂದು 15 ದಿನ ಮೊದಲು ಬೊಂಬಡ ಬಜಾಯಿಸಿದ್ರು. ಟಿಕೆಟ್ ಎಲ್ಲ ಅಂದಿದ್ದೆ ಗೊಳೋ ಅಂತ ಹತ್ರು, ಇಲ್ಲ ಇನ್ನೊಂದು ಹೇಳಿದ್ರು, ಏನಾನ ಹೇಳಿದ್ರು, ಬಾಗ್ಲು ಹಾಕೊಂಡು ಕೂತ್ಕೊಬಿಟ್ಟಾರ, ಮನೆ ಬಿಟ್ಟೆ ಬರ್ತಿಲ್ಲ ಅಷ್ಟೇ. ಅದರಿಂದ ಕೆಟ್ಟದನ್ನ ಹೆಚ್ಚಾಗಿ ನಾವು ವಿರೂಪ ಮಾಡಿ ಭಯ ಬೀಳಿಸುವಾಗ ಆಗುತ್ತಲೇ ಇರುತ್ತೆ, ತಡೆಯೋಕ್ಕಾಗಲ್ಲ. ಒಳ್ಳೇದನ್ನೇ ತಡಿಲಿಕ್ಕಾಗಲಿಲ್ಲ, ಕೆಟ್ಟದನ್ನು ತಡಿಲಿಕ್ಕಾಗ್ಬಿಡುತ್ತೆ ನಮ್ಮ ಕೈಯಲ್ಲಿ. ಅದನ್ನು ಹೇಳಿ ಬೇರೆ ನಿಮ್ಮನ್ನು ಗಾಬರಿ ಪಡಿಸ್ಬೇಕಾ? ಅದಕ್ಕೆ ದೇಶ, ರಾಜ್ಯ, ಇನ್ನೊಂದು ರಾಜಕಾರಣ, ಇವುಗಳ ವಿಚಾರ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ಬೇಕಾದವ್ರಿಗೆ ಇದೆ ಬಿಡಿ, ನಮ್ಮ ವಿದ್ಯೆ ಮಹಾವಿದ್ಯೆ. ಆಮೇಲೆ ಇನ್ನೊಂದು ಗೊತ್ತಾ, 100ಕ್ಕೆ 90-95 ಭಾಗ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್, ದೊಡ್ಡ ಕಾರ್ಪೊರೇಟ್ ವ್ಯಕ್ತಿಗಳು, ಅವ್ರ ಜ್ಯೋತಿಷ ಬರುತ್ತೆ, ತಿಳ್ಕೊತಾರೆ, ತಿಳಿದಿಟ್ಕೊಂಡಿರ್ತಾರೆ. ಅವ್ರು ಅಪ್ಲೈ ಮಾಡ್ಕೋತಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ, ನಿಮಗೆ ಗೊತ್ತಿಲ್ಲ. ನೀವು ಸಣ್ಣ ಮನೆ ಮುಂದ್ಗಡೆ ಎಕ್ಕೆ ಗಿಡ ಬಂದ್ಬಿಟ್ಟಿದೆ, ಬಾವ್ಲಿ ನುಗ್ಬಿಡ್ತು, ಇದಕ್ಕೆಲ್ಲ ಗಾಬರಿ ಪಡೋ ವ್ಯಕ್ತಿಗಳು. ಅವ್ರ ಅರಮನೆನೇ ಹೋಗ್ಬಿಟ್ಟಿರುತ್ತೆ. ಈಗಲೂ ನೋಡಿ, ಜೈಲಲ್ಲಿಂದಲೇ ನಾನು CM ಆಳ್ವಿಕೆ ಮಾಡ್ತೀನಿ ಅಂತಾನೆ. ಭ್ರಷ್ಟಾಚಾರ ನಿರ್ಮೂಲನಾ ಪಡೆಯ ವ್ಯಕ್ತಿಯಾಗಿ ಗುರುತಿಸಿಕೊಂಡ ವ್ಯಕ್ತಿ, ಇಷ್ಟಕ್ಕೂ ಇನ್ಕಮ್ ಟ್ಯಾಕ್ಸ್ ಅಲ್ಲೇ ದೊಡ್ಡದಾಗಿ IT ಅಧಿಕಾರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ, ಕಾನೂನು ಹೇಗಿದೆ, ಸಿಸ್ಟಮ್ ಹೇಗಿದೆ, ಕರಪ್ಷನ್ ಎಲ್ಲಿದೆ ಎಲ್ಲ ತಿಳಿದು ಹರಿದು ಕುಡಿದಿರೋ ವ್ಯಕ್ತಿ, ಸರ್ಕಾರದ ದುಡ್ಡಲ್ಲೇ ಹೋಗಿ ಫಾರಿನಲ್ಲೂ ಓದಿ ಬಂದಿರತಕ್ಕಂಥ ವ್ಯಕ್ತಿ, ಇದೆಲ್ಲ ಮಾಡಿ ಅಧಿಕಾರ ಪಡೆದವನು ಹೆಂಗಿರ್ತಾನೆ ಅಂತ ನಾವೊಂದು ಆಯ್ಕೆ ಕೊಟ್ವಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಓಹ್
ಇವರೆಲ್ಲ ಚಾಪೆ ಕೆಳಗಡೆ ನುಗ್ಗಿದ್ರೆ ಅವನು ಅಂಡರ್ಗ್ರೌಂಡ್ ಕೆಳಗಡೆನೆ ನುಗ್ಗಿದ ಅವನು, ತುಂಬಾ ಬುದ್ಧಿವಂತ ಅವನು. ಈಗ ನೋಡಿ ಅಲ್ಲಿಂದ ನಾನು ಏನೋ ಮಾಡೋಕ್ಕಾಗಲ್ಲ. 9 ಬಾರಿ ನಿಂಗೆ ಕರೆಕ್ಟ್ ಇದ್ದಿದ್ರೆ ಮೊದಲನೇ ಬಾರಿಗೆ ಎದ್ದು ಕುತ್ಕೋತಿದ್ದೆ. ನಾನು ಕರೆಕ್ಟ್ ಇದ್ದೀನಿ ಕಣ, ನಾನು ನನ್ನನ್ನು ಆಯ್ತು ಅಂದ್ರೆ ನೀನು ಗುರುಪಡಿಸುವ ಅಂತ ಹೇಳ್ಬಿಟ್ಟು. ಹೌದು ಮಕ್ಕಳೇ, ವೆನ್ ಯು ಆರ್ ರೈಟ್. ಹೇಳ್ದ ನಂಗೆ ಒಂದು ಫೋನ್ ಕಾಲ್ ಬಂದಿತ್ತು ಅಂತ. ಯಾವ ರೈಟ್ ಅಂಡ್ ಗಟ್ಸ್, ಮೈ ಡೋರ್ ಇಸ್ ಆಲ್ವೇಸ್ ಓಪನ್, ಕಮ್ ಅಂಡ್ ಕಲೆಕ್ಟ್ ಮೀ ಅಂತ ಹೇಳಿದ್ದೆ. ನೀವು ಕರೆಕ್ಟ್ ಇದೆ, ಈ ಥರ ಕರಪ್ಷನ್ನು, ಕರಪ್ಟ್ ಚಿಂತನೆ ಯಾಕೆ ಎಸ್ಕೇಪ್ ಆಗ್ತೀರಾ? ಯಾಕೆ ಎಲ್ಗೂ ಯಾವುದೋ ಕೋರ್ಟ್ಗೆ ಹೋಗ್ತೀರಾ? ಪ್ರೂಮಿ ನಡಿ. ಎಷ್ಟು ದಿನ ಕುಂದಿರ್ಸ್ತಾರೆ, ಎಷ್ಟು ದಿನ ಮಾಡ್ತಾರೆ? ಖಂಡಿತ ಏನೂ ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ನಮ್ಮ DCM ಸಾಹೇಬ್ರನ್ನ ಬಿಟ್ಟಿರೋರು. ಕರಪ್ಷನ್ ಬೇರೆ, ಕರಪ್ಟು ಬೇರೆ, ಅದಕ್ಕೆ ಲೆಕ್ಕಪತ್ರ ಇರುತ್ತಲ್ಲ, ತೋರ್ಸೋಣ ಬಿಡಿ. ಇದಾವೆ, ಕೋರ್ಟ್ ಇದೆ, ನ್ಯಾಯವೇ ದೇವರು. ಈ ರೀತಿ ಇರಲಿ. ಮೊದಲಿಗೆ ಮೇಷರಾಶಿ. ಈ ವಾರ ಸ್ವಲ್ಪ ತಳಮಳವೇ. ಆತ್ಮಕಾರಕ ಸೂರ್ಯ, ರಾಜಗ್ರಹಕಾರಕ ಸೂರ್ಯ, ಅಧಿಕಾರಕಾರಕ ಸೂರ್ಯ 12ನೇ ಮನೆಯಲ್ಲಿ ತಟಸ್ಥನಾಗಿ ಗ್ರಹಣಸ್ಥ ಪ್ರಭಾವದಲ್ಲಿರುವುದರಿಂದ, ಏನೋ ಚಂದ್ರಗ್ರಹಣ ಆಗ್ಬಿಟ್ರೆ ಸೂರ್ಯನಿಗೆ ಏನು ಆಗಲ್ವಾ, ಅವನಿಗೂ ಆಗೋದೆ. ಅಮ್ಮ ಮಲಗಿದ್ರೆ ಅಪ್ಪ ಧೈರ್ಯವಾಗಿರ್ತಾನ, ಆ ರೀತಿ ಇರುತ್ತೆ ಈ ವಾರ ನಿಮಗೆ. ಒಂದು ಕಡೆ ಎಲ್ಲ ಇದೆ, ಏನೂ ಇಲ್ಲದಂತಹ ಒಂದು ಪ್ರಭಾವ. ಕಲಾವಿದರಾಗಿದ್ದೀರಾ, ಮೆಷಿನರಿ ಇಂಡಸ್ಟ್ರಿ, ಆರ್ಕಿಟೆಕ್ಚರ್ ಇಂಡಸ್ಟ್ರಿ, ಮಾಧ್ಯಮ ಪ್ರಪಂಚ, ದೊರೆಮಟ್ಟದ ವ್ಯಕ್ತಿಗಳು, ಅಧಿಕಾರ, ಇವುಗಳು ತುಂಬ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರಿಗೆ ಅಂಡು ಸುಡಿಸುತ್ತೆ ಈ ವಾರ. ಮೇಷರಾಶಿಯವರು ತುಂಬ ಕೇರ್ಫುಲ್. ಮಧ್ಯಮಂ ಆನಂದಂ. ಹೌದು, ಮಧ್ಯಮ ವರ್ಗಕ್ಕಿಂತ ಟೆನ್ಷನ್ ಜಾಸ್ತಿ ಇಲ್ಲ ಅಂತಾರೆ, ತುಂಬ ತಪ್ಪು. ಮಧ್ಯಮ ವರ್ಗಕ್ಕೆ ತುಂಬ ಕಷ್ಟ ಅನುಭವಿಸಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ನಮಗೆ ಬ್ಯೂಟಿಫುಲ್, ಏನೂ ಅನ್ಸಲ್ಲ. ಬಂದಿದ್ದು ನೋಡೋಣ ಬಿಡ್ರಿ ಅನ್ನತಕ್ಕಂಥದ್ದು. ಅವನ ಥರ ತೀರಾ ತಿಂದು ಕಾಯಿಲೆ ಕಟ್ಸ್ಕೊಳ್ಳಾಗಿಲ್ಲ, ಇವನ ಥರ ಏನು ಇಲ್ದಿದ್ದಾಗೆ ಖಾಲಿ ಹೊಟ್ಟೆ ಅಂತೂ ಭಗವಂತ ಇಟ್ಟಿರಲ್ಲ. ಸೊ ಮಧ್ಯಮದ ಜೀವನ, ಮಧ್ಯಮ ವರ್ಗದವರಾಗಿದ್ರೆ ಮೇಷರಾಶಿಯವ್ರಿಗೆ ಆನಂದ. ತುಂಬ ಎತ್ತರ ಸುಟ್ಟಾಕ್ಬಿಡುತ್ತೆ ನಮ್ಮನ್ನ, ಗ್ಯಾರಂಟಿ. ಜಾಗ್ರತೆ, 100% ಸುಟ್ಟಾಕ್ಬಿಡ್ತಕ್ಕಂಥ. ಯಾಕಂದ್ರೆ ಶನಿ ರಾಹು ಸಾರದಲ್ಲಿ ನಿಮ್ಮನ್ನು ನೋಡ್ತಿದ್ದಾನೆ. ಗುರುಚಾಂಡಾಳ ದೋಷ ಆಗೋಯ್ತು. ಸೂರ್ಯ ರಾಹು ಸೇರಿದ್ರು ಗುರುಚಾಂಡಾಳ ದೋಷ ಆಗೋಯ್ತು. ಕೇಶವ, ಎಚ್ಚರಿಕೆ. ವೃಷಭ ರಾಶಿ. ಎಸ್ಪೆಷಲಿ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಟೂರ್ಸು, ಟ್ರಾವೆಲ್ಸು, ವೆಹಿಕಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ರಿಯಲ್ ಎಸ್ಟೇಟು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಈ ವಾರ ಬಹು ಅದ್ಭುತವಾಗಿರ್ತಕ್ಕಂಥ ಒಂದು ವಾರ. ಮಿಥುನ ರಾಶಿ. ಸ್ವಲ್ಪ ಗಲಿಬಿಲಿಯ ವಾರ ಇರುತ್ತೆ, ಎಚ್ಚರಿಕೆ. ಯಾಕಂದ್ರೆ ಬುಧ ನೀಚ. ಆತ್ಮಕಾರಕ ಸೂರ್ಯನಿಗೆ ಅಲ್ಲೊಂದು ಭಾವ, ನಿಮ್ಮ ಸುಖಸ್ಥಾನದಲ್ಲೊಂದು ಗ್ರಹಣ ಪ್ರಭಾವ. ಸ್ವಲ್ಪ ಗಲಿಬಿಲಿಯ, ಯಾವ್ದು ಸರಿ ಯಾವ್ದು ತಪ್ಪು, ಯಾರು ನಡೆ ಯಾರು ನುಡಿ ಅಂತಕ್ಕಂಥದ್ದು. ಕನ್ಸಲ್ಟೆಂಟ್ ಆಗಿದ್ದೀರಾ, ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಾ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ತುಂಬ ರಿಸ್ಕ್ ಇಲ್ಲದ ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ, ಉದ್ಯೋಗ, ವೃತ್ತಿ, ಕೆಲಸ, ಕಾರ್ಯ, ಇವುಗಳಲ್ಲಿ ವಿಶೇಷವಾದಂಥ ಅಭಿವೃದ್ಧಿ ಪಡೆಯತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ. ಸ್ವಲ್ಪ ಪ್ರಯಾಣಗಳಲ್ಲಿ ಎಚ್ಚರಿಕೆ, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ. ಅದು ಒಂದು ಬಟ್ಟೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಈ ಒಂದು ಫಿಲ್ಮ್ ಲ್ಯಾಂಡು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ನೋಡಿ, ಅದು ಯಾವುದೋ ಮಗುಗೆ ಬೇಕಿತ್ತ, ಒಂದು ದತ್ತು, ಇನ್ನೊಂದು, ಸಿಕ್ಕಾಪಟ್ಟೆ ಕಾನೂನುಗಳಿದ್ದಾವೆ. ಎಲ್ಲೋ ಒಂದು ಪೆದ್ದುತನ ಅಂತ ಹೇಳ್ಬಹುದು ಅಷ್ಟೇ. ಆ ಮಗುಗೆ ಎಲ್ಲೋ ಒಂದು ಹಪಾಹಪಿ, ದೊಡ್ಡ ಇನ್ನೊಂದು ಹೆಸರು, ಕೀರ್ತಿ, ಅದು ಇದು, ಒಂದು ಸಣ್ಣ ಫಾಲೋವರ್ಸ್ ಟೀಮು, ಗೊತ್ತಾಗಿಲ್ಲ ಮಗುಗೆ. ಅಯ್ಯೋ, ಯಾವ ಹೆಸರು ನೆನ್ಪಿಟ್ಕೊಳ್ಳಲ್ಲ ಮಕ್ಕಳೇ. ಎಷ್ಟು ಜನರ ಮನೆಯಲ್ಲಿ ಇವತ್ತು ಬೇಜಾರು ಮಾಡ್ಕೋಬೇಡಿ, ಕಾಂಗ್ರೆಸ್ಸಿಗರ ಮನೆಯಲ್ಲಿ ಇಂದಿರಾ ಗಾಂಧಿ ಫೋಟೋ ಇದೆ ಹೇಳಿ. ನಮ್ಮಮ್ಮ ಇಂದಿರಮ್ಮ, ಇಂದಿರಾ ಕ್ಯಾಂಟೀನ್ ಅಮ್ಮ ಅಂತಾರಲ್ವಾ, ಇಂದಿರಾ ಗಾಂಧಿ ಫೋಟೋ ಇದೆಯಾ ಅಂತ ನೋಡಿ. ನೀವು ಏನಾದರೂ ಎಲೆಕ್ಷನ್ಗಳಲ್ವಾ ನೀವು ನೋಡಿ ನೀವು. ಸರಿ, BJP ಅವ್ರು ಹೇಳ್ತಾರಲ್ವಾ, ಎಷ್ಟು ಜನರ ಮನೆಯಲ್ಲಿ ವಾಜಪೇಯಿ, LK ಅಡ್ವಾಣಿ ಅವ್ರ ಫೋಟೋ ಇದೆಯಾ ಅಂತ ನೋಡಿ. ನೋಡಿ ನೀವು. ಬರೀ 40 ವರ್ಷದ ಹಿಂದ್ಗಡೆ ಅವರಿದ್ದ ಸೀಟುಗಳೆಷ್ಟೋ 4-5, ಇವತ್ತು 400 ಅಂತಿದ್ದಾರೆ.
ಯಾರ್ಯಾರು ಹೇಳ್ತಿದಾರಲ್ವಾ ಅವ್ರ ಮನೇಲಿ ಇದೆಯಾ? ಸರಿ, ಜನತಾ ಪಕ್ಷ, ನಮ್ಮ ಪಕ್ಷ, ದೇವೇಗೌಡರ ಪಕ್ಷ ಅಂತೆಲ್ಲ ಮಾತಾಡ್ತಾರಲ್ವ, ಎಷ್ಟು ಜನರ ಮನೆಯಲ್ಲಿ ದೇವೇಗೌಡರ ಫೋಟೋ ಇಟ್ಕೊಂಡು ನಮಸ್ಕಾರ ಆಗ್ತಿದ್ದಾರೆ ನೋಡಿ. ಅದೆಲ್ಲ ಸುಳ್ಳು. ರಾಜಕಾರಣಕ್ಕೋಸ್ಕರ ಮುಂದ್ಗಡೆ ಬಂದ್ರೆ ನಮ್ಮಪ್ಪ ನೀವು, ನಮ್ಮ ದೇವರು ನೀವು, ನೀವೇ ನಮ್ಮ ಇದು ಅಂತ ಖಂಡಿತ ಇಲ್ಲ. ನಾವು ದೊಡ್ಡವ್ರದ್ದು ತುಂಬಾ ನೋಡ್ತಿರ್ತೇವೆ, ಹೇಳೋದಿಲ್ಲ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ. ಪೆದ್ದ ಮಕ್ಕಳು ನೀವು, ಪುಟ್ಟ ಮಕ್ಕಳು ನೀವು. ಬರೀ ಅವ್ರದ್ದೊಂದು ಫೋಟೋ, ಅವರ ಆಚಾರ ವಿಚಾರ ಸಂಸ್ಕಾರ ಮಾಡಿದಾರ ಹೇಳಿ. ಟಿಕೆಟ್ ಸಿಕ್ಕಿಲ್ಲ, ಅಲ್ಲಿ ಸಿಕ್ಕಿಲ್ಲ, ಏನ್ ಅನುಭವಿಸಿದ್ದಾರೆ, ಎಲ್ಲ ಅನುಭವಿಸಿದ್ದಾರೆ. ತಾಗೋ ತಯ್ಯ ತಕ್ಕ ಯಾರಿಗೋ ಬಿಟ್ಕೊಳ್ಳೋಣ, ಇನ್ನೊಂದು ಏನೋ ಹೇಳ್ತಾರೆ ಬಿಡ್ರಿ, ನಮ್ಗೇನು ಕೊಟ್ಟಿಲ್ಲ ನಮ್ಮ ಪಕ್ಷ, ಇಲ್ಲ CM ಆಗಿದ್ವಿ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ವಿ, ಏನೇನೋ ಆಗಿದ್ವಿ, ಗೌರವ ಸಿಕ್ಕಿದೆ ಅಲ್ವಾ, ಬಿಡಿ. ಅಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಏನಾದರೂ ಇದೆಯಾ? ಇಲ್ಲವಲ್ಲ. ಜಸ್ಟ್ ರಿಲ್ಯಾಕ್ಸ್. ಸೊ ಕರ್ಕಾಟಕ ರಾಶಿಯವ್ರಿಗೆ ಈ ಥರ ಈ ವಾರ ಒಂದು, ಈ ಸಣ್ಣ ಪುಟ್ಟ ಈ ಕಲಾವಿದರು ಯಾರ ಹೆಸರು ನೆನ್ಪಿಟ್ಕೊಳ್ಳಲ್ಲ, ಯಾರಿಗೂ ಗೊತ್ತಿರೋಲ್ಲ. ಸಣ್ಣ ಪುಟ್ಟ ಲೇವಾದೇವಿ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಒತ್ತಡದ ವಾರವೇ ಹೌದು. ಜಾಗ್ರತೆ, ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಉದ್ಯೋಗದಲ್ಲೂ ಒಂದು ಸ್ವಲ್ಪ ತಳಮಳವೇ ಈ ವಾರ ನಿಮಗೆ. ರಿಯಲ್ ಎಸ್ಟೇಟು, ಸ್ಟೀಲು, ಸಿಮೆಂಟು, ಕಬ್ಬಿಣ, ಇಂಜಿನಿಯರ್ಸು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಸ್ವಲ್ಪ ತೊಳಲಾಟದ ಛಾಯೆಯೇ ಕರ್ಕಾಟಕ ರಾಶಿಗೆ ಈ ವಾರ. ಅತಿ ಆಸೆ, ಅತಿಯಾದ ಆತುರ, ಅತಿಯಾದ ಲೆಕ್ಕಾಚಾರ ಸ್ವಲ್ಪ ಎಳೆದಾಟ ಮಾಡಿಡುತ್ತೆ, ಹುಷಾರು. ಇನ್ನು ಸಿಂಹರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕೇಂದ್ರದಲ್ಲಿ ಅಸುರ ಗ್ರಹಗಳು, ನನಗದೊಂದು ಭಯ. ಅಷ್ಟಮದಲ್ಲೂ ಕೂಡ ಅಸುರ ಗ್ರಹಗಳು, ಬಾಧಕ ಸ್ಥಾನದಲ್ಲೂ ಕೂಡ ಅಸುರ ಗ್ರಹಗಳು. ಗುರು ಒಬ್ಬ ಚೆನ್ನಾಗಿದ್ದಾನ ಅಂದರೆ ಅವನು ಶುಕ್ರನ ಛಾಯೆಯಲ್ಲಿ ಆನಂದೋ ಬ್ರಹ್ಮವಾಗಿ ಕುಳಿತು ಬಿಟ್ಟಿದ್ದಾನೆ, ಹುಷಾರು. ಸೊ ಅದರಿಂದ ದೊರೆಮಟ್ಟದ ವ್ಯಕ್ತಿಗಳಿಗೊಂದು ತೊಂದರೆ ಉಂಟು, ಏನೇನೋ ಡಿಸಿಷನ್ಗಳು ತಗೋದು, ಅಂದರೆ ಆ ಥರದ ಸ್ಥಾನ, ಗತ್ತು, ತೂಕ, ವ್ಯವಹಾರ, ಕೆಲಸ, ವ್ಯಾಪಾರ ಅನ್ನತಕ್ಕಂಥದ್ದು ಒಳಪಡಿಸ್ಕೊಂಡಿರ್ತಕ್ಕಂಥವ್ರಿಗೆ ಒದ್ದಾಟಗಳು ತಪ್ಪಿದ್ದಲ್ಲ, ಎಚ್ಚರಿಕೆ. ಮದುವೆ ಕಾರ್ಯ, ಮದುವೆ ಮನೆಗಳು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ಕಲಾ ಮಾಧ್ಯಮ, ಇಂಜಿನಿಯರಿಂಗು, ಸ್ಟೀಲು, ಸಿಮೆಂಟು, ಮದ್ಯ ತಯಾರಿಕಾ, ಮದ್ಯ ಮಾರಾಟ, ಬ್ಯೂಟಿಫುಲ್. ದಿಢೀರ್ ದುಡ್ಡು, ದಿಢೀರ್ ಲಾಭ ಅಂತಕ್ಕಂಥದ್ದು ಹೋಗದೇ ಇರಿ, ಎಚ್ಚರಿಕೆ. ಕನ್ಯಾ ರಾಶಿ, ನಿಮ್ಮ ರಾಶಿಯವನೇ ಬುಧ ನೀಚನಾಗಿದ್ದಾನೆ. ಸೊ ಅದರಿಂದ ನಿಮ್ಮನ್ನು ಬಳಸ್ಕೊಳ್ಳೋರು ಜಾಸ್ತಿ, ಸ್ವಲ್ಪ ಎಚ್ಚರಿಕೆ. ನಿಮ್ಮ ಬುದ್ಧಿವಂತಿಕೆ ನೋಡಿ, ನಾವು ಯಾವಾಗಲೂ ಹೇಳ್ತಾರೆ, ಮಿಥುನ ರಾಶಿ, ಕನ್ಯಾ ರಾಶಿ ತುಂಬ ದುಡುಕ್ಬೇಡಿ, ಆ ಥರ ಪಡಬೇಡಿ. ಯಾಕಂದರೆ ನಿಮ್ಮ ಬುದ್ಧಿಶಕ್ತಿ ಇದೆಯಲ್ಲ, ಯು ಆರ್ ಎ ಬ್ರೈನ್ ಅಂತ. ಮೆದುಳು ಹೊರಗಡೆ ಬರುತ್ತಾ? ಅದು ಯೋಚನೆ ಮಾಡೋದು ಯಾರಿಗಾದ್ರೂ ಗೊತ್ತಿರುತ್ತಾ? ಅದರ ಅಗಾಧತೆ ಯಾರಿಗಾದ್ರೂ ಗೊತ್ತಿದೆಯಾ? ನಾವು ಇವತ್ತಿಗೂ ನಮ್ಮ ಮೆದುಳಿನ 4% ಅಷ್ಟೇ ನಮ್ಮ ಶಕ್ತಿ ಉಪಯೋಗಿಸ್ತಿರೋದು, ಕೆಲವರಂತೂ 1%. ನಮಗೆ ಕೊಟ್ಟಿರುವ ಮೆದುಳಿನ 100 ಭಾಗದಲ್ಲಿ ಶಕ್ತಿಯಲ್ಲಿ 3% ಯಾರೋ ಅಪರೂಪ. ಡಾಕ್ಟರ್ ರಾಮಾನುಜನ್ ಇರ್ಬೋದು, ಥಾಮಸ್ ಆಲ್ವಾ ಎಡಿಸನ್ ಅಂತಾರೆ, ಐನ್ಸ್ಟೀನ್ ಅಂತಾರೆ, ಈ ಥರದವರೆಲ್ಲ ಒಂದು 4-4.5% ಯೂಸ್ ಮಾಡಿರ್ತಾರೆ. ಇನ್ನೊಂದು 1.5% ಯೂಸ್ ಮಾಡಿದ್ದಕ್ಕೆ ಜಗತ್ತಿನ ಅತಿ ದೊಡ್ಡ ಖ್ಯಾತಿವೇತ್ತ, ಮೇಧಾಶಕ್ತಿ, ಆಲೋಚನಾ ಶಕ್ತಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ನಮ್ಮ ಮೆದುಳಿನ 8% ಶಕ್ತಿಯನ್ನು ಉಪಯೋಗಿಸಿದ್ರೆ ನಿಮಗೆ ಗೊತ್ತಿದೆ ನಾವು ಏನಾಗ್ತೀವಿ ಅಂತ? ಗಾಳಿಯಲ್ಲಿ ತೇಲ್ಬಹುದು. ಎಲ್ಲೋ ನಡೆಯೋ ವಿದ್ಯೆಯನ್ನ ಇಲ್ಲಿಂದ ನೋಡಬಹುದು. ಅತೀಂದ್ರಿಯ ತ್ರಿಕಾಲ ಜ್ಞಾನಿ ಅಂತಾರಲ್ವಾ, ವಿ ಕ್ಯಾನ್ ಸಿ ದಟ್, ವಿ ಕ್ಯಾನ್ ಪ್ರಿಡಿಕ್ಟ್ ಇಟ್. ಅದುವೇ ಪ್ರಾಣಾಯಾಮ, ಧ್ಯಾನ, ಯೋಗ, ಆ 3ನೇ ಕಣ್ಣು, ಸುಷುಮ್ನ, ಜಾಗೃತ್ ಅನ್ನೋದು. ಅದು ನಮ್ಮ ಯೋಗಿಗಳಿಗಿತ್ತು, ಮಾಡ್ತಿದ್ರು, ಸಾಧಿಸ್ತಿದ್ರು, ತುಂಬ ಮೌನವಾಗಿರ್ತಿದ್ರು. ಇದು 3 ನಿಮಿಷಕ್ಕೊಮ್ಮೆ ಇಲ್ಲ 4 ನಿಮಿಷಕ್ಕೊಮ್ಮೆ ಉಸಿರಾಡ್ತಿದ್ರು. ಅದಕ್ಕೆ 250 ವರ್ಷ ಆದರೂ ಬದುಕಿದ್ರು. ನೀರಿಲ್ದೆ, ಊಟ ಇಲ್ಲದೆ, ಬರೀ ಗಾಳಿಯಲ್ಲಿ ಬದುಕ್ತಿದ್ರು. ನಮಗೆಲ್ಲ ಅದರಿಂದ ಕನ್ಯಾ ರಾಶಿ, ನಿಮ್ಮ ಶಕ್ತಿ ಹೋಗಿ ಇನ್ನೊಂದು ಮನೇಲಿ ಕೂತಿದೆ. ಸರಿ, ತಗೊಳ್ಳೋನಾದ್ರೂ ಕರೆಕ್ಟ್ ಇದ್ದಾನೆ ಅಂದ್ರೆ ಅವ್ನು ದೊಡ್ಡ ಕಳ್ಳ, ಹೋಗ ಅಷ್ಟೊಂದಲ್ಲಿ ಕೂತಿದ್ದಾನೆ. ಸರಿ, ಯೋಗಕಾರಕನಾದ್ರೂ ಚೆನ್ನಾಗಿದ್ದಾನೆ ಅಂದ್ರೆ ಅವನು 6ನೇ ಮನೇಲಿ ಮಲಗಿದ್ದಾನೆ. ಪ್ರಬಲವಾಗಿ ಕುಜ ಬೇರೆ ಸೇರ್ಕೊಂಡಿದ್ದಾನೆ, ಶನಿ ಒಬ್ಬ. ಅದರಿಂದ ಗೃಹ ಯುದ್ಧಗಳು, ಅಂತರ್ಯುದ್ಧಗಳು, ಕುಟುಂಬ, ವ್ಯವಹಾರ, ಹಣಕಾಸು, ದಿಢೀರ್ ಲಾಭ, ದಿಢೀರ್ ನಷ್ಟ, ದಿಢೀರ್ ಪ್ರಲೋಭನೆ, ದಿಢೀರ್ ಪ್ರಚೋದನೆ ಅನ್ನತಕ್ಕಂಥದ್ದು ಯಾವ್ದಾವುದೋ ತಲೆನೋವುಗಳಿಗೆ ಹೋಗಬೇಡಿ. ನೋಡಿ, ಆ ಪೆದ್ದು ಮಗು
ಅರೆಸ್ಟೋ 4 ದಿನ ಕಸ್ಟಡಿ ಇನ್ನೊಂದು ಅಂತ ಹೇಳಿದಾರಲ್ಲ, ಕನ್ಯಾ ರಾಶಿಯ ಮಗು ನೋಡಿ. ಹಿಂಗೆ ಕಲಾವಿದರ ಎಚ್ಚರಿಕೆ ಆಗಿರಿ, ಇನ್ನೊಂದು ಈ ಥರದ್ದು ದಿಢೀರ್ ಹೆಸರು, ದಿಢೀರ್ ಖ್ಯಾತಿ, ದಿಢೀರ್ ಇನ್ನೊಂದು ಏನದು ಚೈ. ರೇಖಮ್ಮನ್ನ ಯಾರಾದ್ರೂ ನೆನ್ಪಿಟ್ಕೊಂಡಿದಾರ? ಇವತ್ತಿಗೂ ನಾನು ರೇಖಾ ಅವ್ರದ್ದು ಜಾತಕ ಹಾಕೊಂಡು ನೋಡ್ತಿರ್ತೇನೆ, ನಟಿ ರೇಖಾ. ನನ್ನಮ್ಮನ ವಯಸ್ಸು ಅಮ್ಮ, ಹಾಗೇ ನೋಡ್ತಿರ್ತೇನೆ. ಇನ್ನು ಆ ಕೊಂಕೆ ಮಸ್ತಿ ಅಂತ ಯಾರಿಗ್ರಿ ನೆನಪಿದೆ? वो बुढ़ी बन गई, उम्र हो गई, डूब गई, गुम गई, चल बसी. ಕಠೋರ ತುಂಬ ಕಠೋರ. ಯಾರಿಗೂ ನೆನ್ಪಿಟ್ಟು ಇರಲ್ಲ, ಯಾರೂ ಬರಲ್ಲ, ಯಾರೂ ನಿಮ್ಮನ್ನು ತಲೆ ಕೆಡ್ಸ್ಕೊಳ್ಳಲ್ಲ. ಅಯ್ಯೋ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ ಮಾತು ನೋಡೋ, ರಾಗಿ ಕಲ್ ಬೀಸ್ತಿದ್ರೆ ನಮ್ಮ ಮನೇಲಿ ಊರೆಲ್ಲ ನೆಂಟ್ರು ಅಂತ. ಅಷ್ಟೇ ಮಕ್ಕಳೇ, ನಿಮ್ಮ ರಾಗಿ ಕಲ್ ಬೀಸೋವರಿಗೆ ನಿಮ್ಮ ಸುತ್ತಮುತ್ತಲು ಸುಮ್ಮನೆ ಇದೆಲ್ಲ. ಅದರಲ್ಲಂತೂ ಈಗೆಲ್ಲ ಈ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಗಿಮ್ಮಿಕ್ ಉಂಟು ಮಾಡಿಬಿಟ್ಟಿದೆ. ಭ್ರಮೆ, ಬುಧ, ರಾಹು, ಆತ್ಮಕಾರಕ ಸೂರ್ಯ ಬೇರೆ. ಯಾರು ಸೋಷಿಯಲ್ ಮೀಡಿಯಾ ಎಷ್ಟು ಜನ ಫಾಲೋವರ್ಸ್ ಗೊತ್ತಾ, ಎಷ್ಟು ಲೈಕ್ಸ್ ಗೊತ್ತಾ, ಎಷ್ಟು ಥಂಬ್ನೇಲ್ಸ್ ಗೊತ್ತಾ? ಜೇಡಿ ಮಣ್ಣು, ಬೇಡವೇ ಬೇಡ. ನಂಗೆ ಗೊತ್ತಿಲ್ಲ ನಾನು ಯಾವಾಗ ಎಕ್ಸಿಟ್ ಆಗ್ಬಿಡ್ತೀನಿ ಎಲ್ಲದ್ರಿಂದ ಅಂತ. ಸತ್ಯವಾಗ್ಲು ಬೇಡವೇ ಬೇಡ, ಯಾವ ಹೆಸರು ಬೇಡ, ಏನೂ ಬೇಡ, ಯಾವುದೂ ಬೇಡ. ಏನು ತಲುಪಬೇಕೋ ತಲುಪುತ್ತೆ ಬಿಡು ಅಂತ. ಎಷ್ಟೋ ಬಾರಿ ಯೂಟ್ಯೂಬ್ ಕಾರ್ಯಕ್ರಮನೂ ನಿಲ್ಲಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಬೇಡ ಕಣೋ, ಎಷ್ಟು ಹೇಳಿದ್ರು ಅದಷ್ಟೇ. ಆದರೂ ಒಂದೊಂದು ಸಮಯ ಇದ್ದಾರೆ ಹಿತಕರವಾಗಿ ಕೆಲವರು ಪಾಪ ಮಕ್ಕಳು, ಪುಟ್ಟ ಮಕ್ಕಳು, ತುಂಬ ಪುಟ್ಟ ಮಕ್ಕಳು. ನೀವು ಎಲ್ಲೋ ಗಾಬರಿ, ಎಲ್ಲೋ ಆತಂಕ, ಸತ್ತೋಗ್ಬಿಡ್ತೀವಿ, ಬಿಟ್ಟು ಹೋಗ್ಬಿಡ್ತೀವಿ, ಬಿದ್ದು ಹೋಗ್ಬಿಡ್ತೀವಿ. ವರ್ಟಿಗ ಬಂತು, ಎರ್ಟಿಗ ಬಂತು, ಸಿಯಾಟಿಗ ಬಂತು, ಸ್ಪಾಂಡಿಯಲಿಟಿಸ್, ಏನೇನೋ ಗಾಬರಿಗಳು ಇಟ್ಕೊಬಿಟ್ಟು ನೀವೇ ಕಂಸಿ ಕದಡಿ ನಿಂತು ಬಿಟ್ಟಿದ್ದೀರಾ. ನಾವು ಒಂದು ಕಾರಣಕ್ಕೆ ಸಮಾಧಾನಕ್ಕೆ ಬಂದು ಕೂತ್ಕೊಂಡು ಹೇಳ್ತಿದ್ದೇನೆ, ನನಗೆ ಸಮಾಧಾನ ಇಲ್ಲ, ನಿಮ್ಮ ಸಮಾಧಾನಕ್ಕೆ ನಿಮ್ಮನ್ನು ಸಮಾಧಾನ ಮಾಡ್ಲಿಕ್ಕೆ ಕೂತಿದ್ದಾನೆ ಅಷ್ಟೇ. ಸೊ ಕನ್ಯಾ ರಾಶಿ ಸಮಾಧಾನವಾರ, ಎಚ್ಚರಿಕೆ, ದುಡುಕಬೇಡಿ. ದುಡುಕಿನ ದುಡ್ಡು, ದುಡುಕಿನ ವ್ಯಾಪಾರ, ದುಡುಕಿನ ಲೆಕ್ಕಾಚಾರ ಬೇಡ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ. ಈ ಪೊಲೀಸು, ರಕ್ಷಣಾ ಇಲಾಖೆ, ಚುನಾವಣೆ ಇಲಾಖೆ, ಈ ಥರದ್ದು ಎಲ್ಲ ಕಂಡುಹಿಡಿಯೋ ಇಲಾಖೆ, ಹಿಡ್ಕೊಳ್ಳೋ ಇಲಾಖೆ, ಆಮೇಲೆ ತುಂಬ ದೊಡ್ಡ ದೊಡ್ಡ ಇಂಟೀರಿಯರು, ಅಲಂಕಾರ, ಒಪ್ಪ, ಓರಣ, ಥಿಯೇಟರು, ಪಬ್ಬು, ಕ್ಲಬ್ಬು, ಎಲ್ಲಿ ಸ್ತ್ರೀಯರು ಕುಣಿತ, ಮೋಜು ಮಸ್ತಿ, ಮದುವೆ ಕಾರ್ಯಗಳು, ಫೋಟೋಗ್ರಾಫರ್ಗಳು, ಅದನ್ನು ಡಿಸೈನ್ ಮಾಡೋದು, ತುಂಬ ದೊಡ್ಡ ದೊಡ್ಡ ವಿಲ್ಲಾಸು, ತುಂಬ ದೊಡ್ಡ ದೊಡ್ಡ ರಿಸಾರ್ಟ್ಸು, ಆ ಥರದ ಪ್ರಾಜೆಕ್ಟು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯ ವಾರ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಗುರು ಒಬ್ಬ 6ನೇ ಮನೆ, ವಿಪರೀತ ಖರ್ಚು, ಮನೆಯಲ್ಲಿ ಸ್ವಲ್ಪ ಆರೋಗ್ಯ ವಿಚಾರಗಳು, ಓಡಾಟಗಳು, ಡಾಕ್ಟ್ರುಗಳು, ಸುತ್ತಾಟ, ಇವುಗಳ ಭಾವದಲ್ಲಿ ಎಳೆದಾಟ ಆಗತಕ್ಕಂಥದ್ದು ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥದ್ದು ಉಂಟು. ಅದು ಬಿಟ್ಟು ಸುಖಂ ಪ್ರಾಪ್ತಿ, ಅಧಿಕಾರಂ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ. ನಿಮ್ಮ ಗೌರವಕ್ಕೊಂದು ಅಪವಾದವೂ ಬರ್ಬೋದು, ಅಪಮಾನವೂ ಬರಬಹುದು. ಇದೆ ದೊಡ್ಡ ಮಟ್ಟದ ವ್ಯಕ್ತಿಗಳಿಗೆ ಬಿಡಿ, ನೀವು ಸಣ್ಣವರೆಲ್ಲ ತಲೆ ಕೆಡ್ಸ್ಕೋಬೇಡಿ. ಅವರೇ ತಲೆ ಕೆಡ್ಸ್ಕೊಂಡಿಲ್ಲ, ಜೈಲಿಗೆ ಹೋಗಿ ಬಂದ್ರು ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಜೈಲಲ್ಲಿದ್ರು ರಾಜ ಆಳ್ತೀನಿ ಅಂತಾರೆ. ನೀವೇ ಸಣ್ಣದಕ್ಕೆ ನಮ್ಮ ಮಾನ ಹೋಗ್ಬಿಡುತ್ತೆ ಗುರುಗಳ, ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ ಗುರುಗಳ, ನಮ್ಮ ಯಜಮಾನ್ರದ್ದು ಹಿಂಗೆ ಸಾಲ ಆಗ್ಬಿಟ್ಟು ಸಾಲಗಾರರು ಮನೆ ಮುಂದ್ಗಡೆ ಬಂದು ಹಿಂಗೆ ಅಂದ್ಬಿಟ್ರು ಗುರುಗಳೇ, ಮಗಳು ಮದುವೆ ಆಗಿಲ್ಲ ಅಂತ ಒಬ್ರು ಮಾತಾಡ್ತಾರೆ ಗುರುಗಳೇ. ಗೋಲಿ ಮಾರೋ ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಈಗ ನೋಡಿ, ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಪಕ್ಷದವ್ರನ್ನ ಎಂತೆಂಥ ಮಾತುಗಳು ಬೈತಾವ್ರೆ, ಏನೇನು ಮಾತಾಡ್ತಾವ್ರೆ ಅವರು. ಏನು ಪಾರ್ಟಿ ಅಂದಿದ್ದು ಇವರೊಬ್ಬರದೇ ಅನ್ಕೋಬಿಟ್ಟಿದ್ದಾರೆ, ಪಕ್ಷ ಅಂದಿದ್ದು ಇವರೊಬ್ಬರದೇ ಅನ್ಕೋಬಿಟ್ಟಿದ್ದಾರೆ. ಇಟ್ಸ್ ಅ ಕ್ಯಾಡರ್ ಬೇಸ್ಡ್ ಎಂಟೈರ್ ಸಿಸ್ಟಮ್. ಆಳೂರ್ಗೆ ಉಳಿದವನೇ ದೊರೆ ಅಂತ ಇವ್ರಿಗೇನು ಗೊತ್ತಾ, ನನಗೆ ಕೊಟ್ಬಿಟ್ರೆ. ಆಮೇಲೆ ಇನ್ನೂ ಕೆಲವ್ರು ನೋಡ್ಬೇಕು, ಟಿಕೆಟ್ ಕೊಟ್ಟಿದ ತಕ್ಷಣ ಆಲ್ರೆಡಿ ಫ್ಲೈ. ಏನು ಇವ್ರು ಗೆದ್ದು ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಚಿನ್ನದ ರಸ್ತೆಗಳು ಹಾಕ್ಸ್ಬಿಟ್ಟಿದ್ದಾರೆ. ಅಲ್ಲಿ ಲೈಬ್ರರಿಗಳು, ಸ್ಕೂಲುಗಳು, ಆಸ್ಪತ್ರೆಗಳು, ಡಯಾಗ್ನೋಸ್ಟಿಕ್ ಸೆಂಟರ್, ಡಯಾಲಿಸಿಸ್ ಸೆಂಟರ್, ಆಮೇಲೆ ಒಂದು ಡಿಪ್ಲೊಮಾ ಸೆಂಟರ್ಸ್, ಆಮೇಲೆ ಒಂದು ಉದ್ಯೋಗ ತರಬೇತಿ ಕೇಂದ್ರಗಳು. ಎಷ್ಟು ಉದ್ಯೋಗ ರೆಡಿ ಮಾಡಿದ್ದಾರೆ ಅವ್ರವ್ರ ಜಿಲ್ಲೆಗೆ, ಗ್ರಾಮಕ್ಕೆ. ಇದೆಲ್ಲ ಕೇಳಿ ಅವೆಲ್ಲ ಸುಮ್ಮನೆ ಅವೆಲ್ಲ ತಲೆ ಕೆಡ್ಸ್ಕೋಬೇಡಿ. ಸುಮ್ಮನೆ ಈ ಥರ ಅವ್ರು ಯಾರು ಅಂದರು, ಇವ್ರು ಯಾರು ಅಂದ್ಬಿಡ್ತಾರೆ. ಇದೆಲ್ಲ ತುಂಬ ಮಧ್ಯಮ ವರ್ಗ ಬೇಗ ಡಿಪ್ರೆಸ್ ಆಗ್ಬಿಡ್ತೀರಪ್ಪ. ಹೌದಪ್ಪ, ಜಾಗ್ರತೆ ಮಕ್ಕಳು. ವೃಶ್ಚಿಕ ರಾಶಿ ಆ ಥರದ್ದು ಒಂದು ತೊಳಲಾಟ, ಒದ್ದಾಟ, ಕನ್ಫ್ಯೂಷನ್ಗಳಿರ್ತಕ್ಕಂಥದ್ದು. ಏನು ಗಾಬರಿ ಪಡಬೇಡಿ, ಫ್ಯಾಂಟಾಸ್ಟಿಕ್ ವಾರ. ಇನ್ನು ಧನುಸು ರಾಶಿ
ಚೆನ್ನಾಗಿದೆ, ನಿಮಗೂ ಕೂಡ ತೊಂದರೆಗಳೇನು ಇಲ್ಲ. ಗುರು ಚೆನ್ನಾಗಿದ್ದಾನೆ, ಕುಜ 3ನೇ ಮನೆ, ಶನಿ 3ನೇ ಮನೆ. ಸ್ವಲ್ಪ ಭಾಗ್ಯಾಧಿಪತಿ ಸೂರ್ಯನಿಗೆ ರಾಹುಗ್ರಸ್ತ ಇರುವುದರಿಂದ ಉದ್ಯೋಗದಲ್ಲಿ ತೊಳಲಾಟಗಳಾಗಬಹುದು, ಅವಮಾನ ಪ್ರಸಂಗಗಳಾಗಬಹುದು, ಮನೆಯ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಕುಟುಂಬದ ಜವಾಬ್ದಾರಿ, ವ್ಯವಹಾರದ ಜವಾಬ್ದಾರಿ, ಉದ್ಯೋಗದ ಜವಾಬ್ದಾರಿಗೆ ತಕ್ಕಂಥ ಇನ್ಕಮ್ ಇಲ್ಲದೆ ಇರಬಹುದು. ಹೌದು ನೋಡಿ, ಒಂದು ಸಂಸ್ಥೆನಲ್ಲಿ ನೀವು ನಂಬೋಲ್ಲ, ಸಂಬಳ ಎಷ್ಟು ಗೊತ್ತಾ? 10,000 to 12,000. ಬಹುದೊಡ್ಡ IT ಕಂಪನಿ, 5 ವರ್ಷ ಅಗ್ರಿಮೆಂಟು. ಅವ್ರು ತುಂಬ ದೊಡ್ಡ ಮಟ್ಟದ ವ್ಯಕ್ತಿಗಳಿಗೆ 100 ಜನಕ್ಕೆ 1,000 ಕೋಟಿ ಗಿಫ್ಟ್ ಕೊಟ್ಕೋತಾರೆ. ಶೇರಲ್ಲಿ ಲಾಭ ಬಂತಂತೆ. ಸಂಬಳ ಇಲ್ಲಿ 8,000 to 10,000 ಅಂತೆ. ಇವ್ರ ಮನೆ ಬಂಗಾರ ಆಗೋಗ. ಕಷ್ಟಪಟ್ಟವರು ಪಿರಮಿಡ್ ಸಿಸ್ಟಮ್ ಒಪ್ತೇವೆ. ಒಂದು ನ್ಯಾಯಯುತ ಇಂಜಿನಿಯರಿಂಗ್ 5 ವರ್ಷ ಓದಿರೋದು ಕಡಿಮೆ ಎಂದರು. 17 ವರ್ಷ ಓದಿ ಕೆಲಸ ಸಂಪಾದಿಸ್ಕೊಂಡು ಬಂದರೆ 17,000 ಸಂಬಳ ಕೂಡ ಇಲ್ಲ, ಆಫೀಸ್ ಬಾಯ್ ಸಂಬಳ ಇಲ್ಲ. ನಂಬ್ತಿರೋ ಭಾರತದ ವಿಶ್ವದ ಟಾಪ್ 10 IT ಕಂಪನಿಗಳಲ್ಲಿ ಇವರುಗಳಿದ್ದಾರೆ. ಅಸಹ್ಯ ಅನ್ಸುತ್ತೆ ಹೆಸರುಗಳು ಹೇಳ್ಬಿಟ್ರೆ. ನಿಜವಾಗ್ಲೂ ಹೇಳ್ತೇನೆ, ಇಂಥ ವ್ಯಕ್ತಿಗಳನ್ನ, ಇವರ ಪ್ರವರ್ತಕರನ್ನ ನಾವು ಪೂಜೆ ಮಾಡ್ತಿರೋದು. ಅಂಥ ಗನಂದಾರಿ ಸಾಧಕರಂತೆ, ಇದಂತೆ ಅದಂತೆ, ಆ ಅವಾರ್ಡ್ ಕೊಡಬೇಕಿತ್ತು, ಈ ಅವಾರ್ಡ್ ಕೊಡಬೇಕಿತ್ತು ಅಂತೆಲ್ಲ ಮಾತಾಡ್ತೀವಿ. ಇವ್ರ ಕಡೆಯವ್ರಿಗೆ ಗಿಫ್ಟ್ಗಳು ಕೊಟ್ಕೋತಾರೆ. ಕಾಮನ್ ಒಬ್ಬ ಎಂಪ್ಲಾಯಿಗೆ ಒಂದು ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಅವ್ನು ಸಾಲ ಮಾಡಿ ಇಂಜಿನಿಯರಿಂಗ್ ಓಡಿದಾನೆ. 2 ಲಕ್ಷ 3 ಲಕ್ಷ. ಎಲ್ಲ ಅಸಹ್ಯ ಆಗುತ್ತೆ. ಏನ್ ಮಾಡ್ತೀರಾ? ಧನಸ್ಸು ಆ ರೀತಿಯ ಭಾವ. ಎಚ್ಚರಿಕೆ. ಇನ್ನು ಮಕರ ರಾಶಿ, ಬ್ಯೂಟಿಫುಲ್. ದೊಡ್ಡ ಕೆಲಸ, ಕಾರ್ಯ, ವ್ಯವಸ್ಥೆ, ಸರ್ಕಾರದ ಕೆಲಸ, ಸರ್ಕಾರದ ವ್ಯವಹಾರ, ಸರ್ಕಾರದ ಗುತ್ತಿಗೆ, ಟ್ರಾನ್ಸ್ಪೋರ್ಟು, ವೆಹಿಕಲ್ಸು, ಆಟೋಮೊಬೈಲ್ಸು, ಏರ್ಲೈನ್ಸು, ರೈಲ್ವೆ ಡಿಪಾರ್ಟ್ಮೆಂಟು, ಮೈನಿಂಗ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು, ಭೂಮಿಗೆ ಸಂಬಂಧಪಟ್ಟಂಥ ವೃತ್ತಿ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪರು, ದೊಡ್ಡ ಶುಕ್ರ ಕುಜ ಶನಿ ಸೇರಿದ ದೊಡ್ಡ ರೆಸಾರ್ಟ್ಸು, ದೊಡ್ಡದು ಈವೆಂಟ್ ಮ್ಯಾನೇಜ್ಮೆಂಟು, ದೊಡ್ಡ ಹೋಟೆಲ್ಸು, 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ಸು, ದೊಡ್ಡ ಬಹು ಎತ್ತರದ ಯೋಜನೆಗಳು, ಈ ತರದ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ ಇವರಿಗೆ ಈ ವಾರ ಚೆನ್ನಾಗಿದೆ. ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮೊದಲೇ ಕುಂಭರಾಶಿಯವರಿಗೆ ತಂದೆಗೂ ಮಕ್ಕಳಿಗೂ ಆಗೋದಿಲ್ಲ, ಇಲ್ಲ ಮಕ್ಕಳಿಗೂ ತಂದೆಗೂ ಆಗೋದಿಲ್ಲ, ಇಲ್ಲ ತಾಯಿಗೆ. ಅಲ್ಲಿ ಸೂರ್ಯನಿಗೆ ಅಷ್ಟಮದಲ್ಲಿ ಬೇರೆ ಚಂದ್ರಕೇತು ಸೇರಿ ಅಲ್ಲೊಂದು ಸಣ್ಣ ಗ್ರಹಣ, ದಿಢೀರ್ ವಿಸ್ಫೋಟ ಒಂದು ನಡೆಯುತ್ತೆ. ದಿಢೀರ್ ವಿಸ್ಫೋಟ ಗೊತ್ತಿಲ್ಲ, ಅದು ಏನ್ ಬೇಕೋ ಒಳಗಡೆ ಏನೋ ಒಂದು ತಿಪ್ಪೆ ಅನ್ಕೊಂಡಿದ್ದು ನಿಮಗೆ ಒಂದು ಮೈನಿಂಗ್ ಸಿಗಬಹುದು, ಗೊತ್ತಿಲ್ಲ. ಆ ಥರದೊಂದು ವಿಚಿತ್ರಕಾರಿಯಾಗಿರ್ತಕ್ಕಂಥದ್ದು ಒಂದು ನಡೆಯುತ್ತೆ. ಹಿರಿಯರ ಆಶೀರ್ವಾದ, ಹಿರಿಯರ ಒಂದು ಸೇವೆಯನ್ನ ಮಾಡ್ತಕ್ಕಂಥದ್ದು. ಶಿವಕ್ಷೇತ್ರಗಳಲ್ಲಿ ಹಿರಿಯರ ಹೆಸರಿನಲ್ಲಿ ಒಂದು ಅರ್ಚನಾ, ಧೂಪ, ದೀಪ, ಈ ಥರದ ಮಹಾಮಂಗಳಾರತಿ, ಅಭಿಷೇಕ, ಅರ್ಚನಾ, ಅಲಂಕಾರ, ಈ ಥರದ್ದೇನಾದ್ರೂ ಒಂದು ಮಾಡಿಸ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ನಡೆಯತಕ್ಕಂಥ ಒಂದು ವಾರ. ಸ್ವಲ್ಪ ಕೋಪೋದ್ರಿಕ್ತರಾಗಿರ್ತೀರಿ, ಸಿಟ್ಟಿನ ಭರ್ತರಾಗಿರ್ತೀರಿ, ಸ್ವಲ್ಪ ಆ ಥರ ಕೆಲಸದ ಸ್ಟ್ರೆಸ್ಸು ಈ ವಾರ ಇದ್ದರೂ ನಿಮ್ಮ ಸಂಗಾತಿಯ ಸಹಕಾರ ಬರ್ತಕ್ಕಂಥ ಒಂದು ವಾರ. ಆತ್ಮೀಯರೊಂದಿಗೆ ಒಡನಾಟ, ಓಡಾಟ, ಸುತ್ತಾಟ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ವಾರ. ಚೆನ್ನಾಗಿದೆ, ಯೋಚಿಸಬೇಡಿ. ಇನ್ನು ವಿಶೇಷವಾಗಿ ಮೀನರಾಶಿ, ಯೋಗಕಾರಕ ಕುಜ 12ನೇ ಮನೆ, 6ನೇ ಮನೆಯ ಸೂರ್ಯ ನಿಮ್ಮ ಮನೆಯಲ್ಲಿದ್ರೂ ಕೂಡ ಅವನಿಗೆ ಗ್ರಹಣಸ್ಥ. ಯೋಗಕಾರಕ ಚಂದ್ರ ಸಪ್ತಮದಲ್ಲಿ ಗ್ರಹಣಸ್ಥ ಆಗ್ತಾನೆ. ಹುಷಾರು. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟೂರ್ಸು, ಟ್ರಾವೆಲ್ಸು, ಬಂಗಾರ, ಬೆಳ್ಳಿ, ಅಲಂಕಾರ, ಕಲಾವಿದರಿಗೆ ಸ್ವಲ್ಪ ಒತ್ತಡದ ಛಾಯೆ ಇರತಕ್ಕಂಥ ಒಂದು ವಾರವಾಗಿರುತ್ತದೆ. ಎಚ್ಚರಿಕೆ. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ ಈ ಥರ ಮಾಡದೇ ಇದ್ರೇನೆ ತುಂಬ ಉತ್ತಮ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ನಿಧಾನ ಮಾಡಿ. ಬುಧನ ವೇಗ ಜಾಸ್ತಿ, ರಾಹು ವೇಗ ಜಾಸ್ತಿ, ತಟಸ್ಥ ಸೂರ್ಯ, ತಟಸ್ಥ ಚಂದ್ರ, ತಟಸ್ಥ ಕೇಂದ್ರ, ಅದು ಬೇರೆ ಇರತಕ್ಕಂಥದ್ದು. ಒಂಥರ ನಿಮ್ಗೆ ಹೆಂಗಿದೆ ಅಂದರೆ ಫುಲ್ಲು ಲಾಕು. ಅದು ತಗೊಂಡು ಹೋಗ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ಮೀನರಾಶಿಗೂ ಕೂಡ ವೆರಿ ಕೇರ್ಫುಲ್. ವಾರದ ಮೊದಲು ದಿನ ತುಂಬ ಹುಷಾರಾಗಿರಿ. ಅದರಲ್ಲೂ ಸಪ್ತಮದಲ್ಲಿ ಗ್ರಹಣ ನಡೆಯೋದ್ರಿಂದ ಇನ್ನೂ ಕೇರ್ಫುಲ್ ಆಗಿರ್ತಕ್ಕಂಥದ್ದು ನೋಡಿಕೊಳ್ಳಿ. ಜಾಗರೂಕತೆ, ದುಡುಕಬೇಡಿ.
ಈ ಸಪ್ತಮ ಬಂದು ಕೊಡೋದು ತಗೊಳ್ಳೋದು, ಸಂಗಾತಿ, ಫ್ರೆಂಡ್ಸು, ಪಾರ್ಟ್ನರ್ಸು, ರಿಲೇಟಿವ್ಸು, ಇದೆಲ್ಲವನ್ನು ಸೂಚಿಸ್ತಕ್ಕಂಥ ಭಾವ ಸಪ್ತಮ ಭಾವ, ಸಾಮಾನ್ಯದ್ದಲ್ಲ. ಸೊ ಅಂಥ ಒಂದು ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ, ಲೆಕ್ಕಾಚಾರದ ರಾಶಿಯಲ್ಲಿ, ಬುದ್ಧಿವಂತರ ರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಕೊಡೋದು ತಗೊಳ್ಳೋದು ಮೀನ ರಾಶಿಗೆ ಅದು ಸಂಗಾತಿ. ಇಲ್ಲೂ ಒಂದು ಅಪವಿತ್ರ ಮೈತ್ರಿ, ಅಪವಿತ್ರ ಗೆಳೆತನ, ಅಪವಿತ್ರ ವ್ಯವಹಾರ, ಅಪವಿತ್ರ ದುಡ್ಡು, ದಿಢೀರ್ ದುಡ್ಡು, ಬೆಟ್ಟಿಂಗ್ ದುಡ್ಡು, ಥರದ್ದು ಯಾವುದೋ ಒಂದು ಕಲ್ಮಶ ಕಶ್ಮಲ, ಯಾವುದೋ ಒಂದು ಥಟ್ಟಂತ ಉಲ್ಪಣ ಆಗ್ತಕ್ಕಂಥದ್ದುಂಟು. ವೆರಿ 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 ಕೇರ್ಫುಲ್. ಶಿವಾರಾಧನೆ ಮಾಡಿ, ಶಿವನಿಗೆ ಸದಾ ಒಂದು ಮಹಾಮೃತ್ಯುಂಜಯ ಜಪ ಮಂತ್ರ ಮಾಡ್ಕೊಳ್ತಕ್ಕಂಥದ್ದು, ಹೇಳ್ಕೊಳ್ತಕ್ಕಂಥದ್ದು ಮಾಡಿ ಸಮಾಧಾನ ಸಿಗುತ್ತೆ. ದುಡುಕಬೇಡಿ, ಅಷ್ಟೇ ದುಡುಕಬೇಡಿ. ಏನಾಗ್ಬಿಡುತ್ತೆ, ತುಂಬ ದೊಡ್ಡ ಪ್ರಾಜೆಕ್ಟ್ಗಳು ಒಂದು ಸ್ವಲ್ಪ ದಿನ ತಳ್ಳಾಕಿ, ತುಂಬ ದೊಡ್ಡ ಕಾರ್ಯಗಳು ಸ್ವಲ್ಪ ದಿನ ತಳ್ಳಾಕ್ತಕ್ಕಂಥದ್ದು ಮಾಡಿ. ಯುಗಾದಿ ಕಳೀಲಿ ನೋಡೋಣ, ಯೋಚನೆ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.